ಗಜಾನನಂ ಭೂತಗಣಾಧಿಸೇವಿತಂ ಕಪಿಧ್ವಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಆ ಆ ಆ ಜಯ ಜಯ ಸಿದ್ಧಿ ವಿನಾಯಕ ಜಯ ಜಯ ಬುದ್ಧಿ ಪ್ರದಾಯಕ ಜಯ ಜಯ ಸಿದ್ಧಿ ವಿನಾಯಕ ಜಯ ಜಯ ಬುದ್ಧಿ ಪ್ರದಾಯಕ ಜಯ ಜಯ ಬುದ್ಧಿ ಪ್ರದಾಯಕ ಜಯ ಸುಂದರ ಮಹಕಾಯ ಜಯ ಮೋದಕ ಪ್ರಿಯ ಜಯ ಸುಂದರ ಕಾಯ ಜಯ ಮೋದಕ ಪ್ರಿಯ ಜಯ ಮೂಷಿಕ ಜಯ ಜಯ ಮೂಷಿಕ ವಾಹನ ಜಯ ಜಯ ಕರಿಮುಖ ಮೋಹನ ಜಯ ಜಯ ಮೂಷಿಕ ವಾಹನ ಜಯ ಜಯ ಕರಿಮುಖ ಮೋಹನ ಜಯ ಧೃತ ಅಂಕುಶ ಪಾಶ ಜಯ ವಿಗ್ರಹ ವಿನಾಶ ಜಯ 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 ತೋ ಕುಂಜರಕೇತನ ಪೂಜಿತ ಕಂಜ ಸಮೋಪಮ ತೇಜಿತ ಕುಂಜರಕೇತನ ಪೂಜಿತ ಕಂಜ ಸಖೋಪಮ ತೇಜಿತ ರಂಜಿತ ಕನಕ ವಿಭೂಷ ಮಂಜುಳ ಕರಭಾಷ ರಂಜಿತ ಕನಕ ವಿಭೂಷ ಮಂಜುಳ ಕರಭಾಷ ಪುಂಜ ಕಪಿತ್ತ ಪಲೋರಸ ಭಂಜನ ಶಶಿಮದ ಸಾರಸ ಕುಂಜ ಸಮಾರತಾವ ಪುಂಜ ಕಲಾಶೋಭ ಜಯ 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 ಮೂಷಿಕ ವಾಹನ ಜಯ 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 ತೋ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ಪುಸ್ತಕ ಹಬ್ಬದ ನಿಮಿತ್ತ 3 ದಿನಗಳ ಕಾಲ ಏಕವ್ಯಕ್ತಿ ತಾಳಮದ್ದಲೆಗೆ ಅವಕಾಶ ನೀಡಿದ ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ಅದನ್ನು ವ್ಯವಸ್ಥೆಗೊಳಿಸುವಲ್ಲಿ ಸಹಕರಿಸುತ್ತಿರುವಂಥ ಸಂಸ್ಕಾರ ಭಾರತಿ ಇವೆರಡೂ ಸಂಸ್ಥೆಗಳಿಗೆ ನಾವು ಕಲಾವಿದರು ಕೃತಜ್ಞರು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಕೈ ಹಿಡಿಸಿದ ಈ ಕೈಂಕರ್ಯವನ್ನು ಮುಂದುವರಿಸುತ್ತಾ ನೂರಾರು ಪ್ರದರ್ಶನಗಳನ್ನು ದಾಟಿ ಬರ್ತಾ ಇದೆ. ಸಹೃದಯರು ಇದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇಂದಿನ ಸಭೆಯಲ್ಲಿ ಕೂಡ ಅನೇಕ ವಿದ್ವಾಂಸರು ಹಿರಿಯರು ಇದ್ದೀರಿ. ಇಂದಿನ ಸಂದರ್ಭ ಪಾದುಕಾ ಕಿರೀಟಿ. ಭರತ ಕೇಕಯದಿಂದ ಹೊರಟು ಅಯೋಧ್ಯೆಗೆ ಬಂದು ಪರಿಸ್ಥಿತಿಯನ್ನು ತಿಳಿದು ರಾಮನನ್ನು ಕರೆತರುವುದಕ್ಕಾಗಿ ಚಿತ್ರಕೂಟಕ್ಕೆ ಬಂದು ಅಲ್ಲಿಂದ ರಾಮನ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ಹೊರಡುವಲ್ಲಿವರೆಗಿನ ಸನ್ನಿವೇಶ ಇಂದಿನದ್ದು. ಪಾದುಕಾ ಕಿರೀಟಿಗೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತೇನೆ. ಭರತ ಶತ್ರುಗರಿ ಭರತ ಶತ್ರುಗರಿ ಹೊರಟರು
ಸಾಕೇತದೆಡೆಗೆ ಶತ್ರುಘ್ನ, ತಮ್ಮ, ನಾವೇನೋ ತ್ವರೆಯಿಂದ ಹೋಗುತ್ತಾ ಇದ್ದೇವೆ. ಕರೆಯ ಬಂದಿದೆ. ಎಲ್ಲಿಗೆ ಹೋಗ್ತೇವೆ ಅನ್ನೋದು ನಮಗೆ ಗೊತ್ತಿದೆ, ಯಾಕೆ ಹೋಗ್ತೇವೆ ಅನ್ನೋದೇ ಗೊತ್ತಿಲ್ಲವಲ್ಲ. ಹೀಗೆ ಎಷ್ಟು ತ್ವರೆಯಿಂದ ಹೊರಟರೂ ಕೂಡ ಆತಂಕ ನಮ್ಮನ್ನು ಮುಗಿಸುವುದಿಲ್ಲ. ಮಲಗಿದ ನಮ್ಮನ್ನು ಎಬ್ಬಿಸುವುದಕ್ಕೆ, ರಾಜಕುಮಾರರನ್ನು ಎಬ್ಬಿಸುವುದಕ್ಕೆ ಬೇಕಾದಂತಹ ವಂದಿಮಾಗದರ ಸ್ತುತಿಪಾಠಕರ ಮಾತಿನಿಂದ ಏಳಬೇಕಾಗಿದ್ದ ನಾವು ಇಂದು ಎದ್ದಿದ್ದು ಹೇಗೆ? ಅಯೋಧ್ಯೆಯಿಂದ ನಿರೂಪ ಬಂದಿದೆ, ತಕ್ಷಣ ಹೊರಟು ಬರತಕ್ಕದ್ದು. ಆ ನಿರೂಪ ಯಾರದ್ದು? ವಸಿಷ್ಠರದ್ದು. ತಂದವರನ್ನು ಕೇಳಿದೆವು, ಯಾಕೆ ಹೀಗೆ ಏನು ಅಂತ. ಅವರು ತಲೆ ಕೆಳಗು ಹಾಕಿದರೆ ಬಿಟ್ಟರೆ ಒಂದು ಮಾತಾಡಲಿಲ್ಲ. ಇಡೀ ಕೇಕಯದಲ್ಲಿಯೂ ಕೂಡ ಉಳಿದವರಿಗೆ ಹೇಳುವಂತಿಲ್ಲ. ಎಲ್ಲರನ್ನೂ ಗಾಬರಿಗೆಡಿಸುವುದು ರಾಜಕುಮಾರರ ಲಕ್ಷಣವಲ್ಲ. ಬಂದಿದ್ದು ನಮಗೆ ಮಾತು. ಹಾಗಾಗಿ ಏನಿರಬಹುದು? ಅಯೋಧ್ಯೆಯ ಕ್ರಮವೇ ಹಾಗೆ, ಎಲ್ಲಿಯೂ ಸೂಚ್ಯವೇ ವಿನಃ ವಾಚ್ಯವಲ್ಲ. ಇದನ್ನು ಗಮನಿಸಬೇಕಲ್ಲ. ಹೇಗಾಯಿತು, ಏನಾಯಿತು ಅಂತ. ಅವಸರದಲ್ಲಿದ್ದರೆ ತಕ್ಷಣ ಹೊರಟು ಬರಬೇಕು ಎನ್ನುವುದು ಹೇಗೆ ವ್ಯವಸ್ಥೆ? ಜೋರಾಗಿ ನಡೆಯುವಂತಹ ಓಟದಲ್ಲಿ ಮುಂದಿರುವಂತಹ ಕುದುರೆಗಳು ನಮಗಾಗಿ ಸಿದ್ಧವಾಗಿವೆ. ಒಂದು ಕುದುರೆಗೆ ಸೋತರೆ ಮತ್ತೊಂದು ಕುದುರೆ ಸಿದ್ಧ. ನಾವು ದಾಟಿದೆವು, ಸುಧಾಮ ನದಿಯನ್ನು ದಾಟಿದೆವು, ಶತದ್ರುವನ್ನು ದಾಟಿದೆವು, ಶಿಲಾವಾಹವನ್ನು ದಾಟಿದೆವು. ಒಂದೇ ಎರಡೇ, ಎಷ್ಟು ದಾಟಿದರೂ ಕೂಡ ಇನ್ನೂ 4 ದಿನ ಬೇಕಲ್ಲ ಅಯೋಧ್ಯೆಯನ್ನು ತಲುಪುವುದಕ್ಕೆ. ನಮ್ಮ ಸಂಗಡ ಒಂದಿಷ್ಟು ಸೈನ್ಯವು ವ್ಯವಸ್ಥೆಯನ್ನು ಕೂಡ ಯುಧಾಜಿತ್ತು ಮಾಡಿದ್ದಾನೆ. ತಮ್ಮ, ಈ ಆತಂಕಕ್ಕೆ ಏನು ಕಾರಣ? ಅಯೋಧ್ಯೆಯಲ್ಲಿ ಏನಾಗಿರಬಹುದು? ನಿರೂಪವನ್ನು ವಸಿಷ್ಠರು ಕಳಿಸಿದ್ದಾರೆ ಎಂದರೆ ನಮ್ಮಪ್ಪ ಮತ್ತೊಮ್ಮೆ ಸುರಲೋಕದವರ ಸಹಾಯಕ್ಕೆ ಹೋದನೆ. ನಮ್ಮ ಅಣ್ಣನನ್ನು ಮತ್ತೊಮ್ಮೆ ಯಾವ ವಿಶ್ವಾಮಿತ್ರರು ಕರೆದುಕೊಂಡು ಹೋದರು? ಏನಾಗಿರಬಹುದು ಅಯೋಧ್ಯೆಯಲ್ಲಿ? ಆಲೋಚಿಸುವುದಕ್ಕೆ ನಮಗೆ ಕಾರಣವೇ ಸಿಗುತ್ತಾ ಇಲ್ಲ. ಏನಾಗಿರಬಹುದು? ಆತಂಕ ಇಷ್ಟೇ ಅಲ್ಲ ತಮ್ಮ. ನಮ್ಮನ್ನು ಬಡಿದು ಎಬ್ಬಿಸುವ ಮೊದಲು ಆ ಜಾವದಲ್ಲಿ ಕಂಡಂತಹ ಕನಸೊಂದು ನನ್ನನ್ನು ಇನ್ನಷ್ಟು ಕಾಡುತ್ತಿದೆ. ಎಷ್ಟು ಘೋರವಿತ್ತು ಅದು. ಕಂಡ ಕನಸ ಎಷ್ಟು ಭೀಕರ, ನಾ ಕಂಡ ಕನಸ ಎಷ್ಟು ಭೀಕರ, ನಿದ್ರಾ ಭಂಗಗೊಂಡು ಬೆದರುತ್ತಿಗೆನು ಶತ್ರುಘ್ನ. ತಮ್ಮ, ನಿದ್ರಾ ಭಂಗಗೊಂಡು ಬೆದರುತ್ತಿಗೆನು ಶತ್ರುಘ್ನ. ಮಂಡೆ ಮಂಡೆ ಬಡಿದುಕೊಂಡು ಅಂಡವೆದನು ದಂಡಧರನು. ಮಂಡೆ ಮಂಡೆ ಬಡಿದುಕೊಂಡು ಅಂಡಲದನು ದಂಡಧರನು. ಕಂಡಗಟ್ಟಿ ದುಃಖಿಸಿದರ ಯೋಧ್ಯೆಯಲ್ಲಿ ನಮ್ಮ ಪ್ರಜರು. ಕಂಡಗಟ್ಟಿ ದುಃಖಿಸಿದರ ಯೋಧ್ಯೆಯಲ್ಲಿ ನಮ್ಮ ಪ್ರಜರು. ಕಂಡಗನದು ಕಂಡಗನದು ಕಂಡಗನಸದೆಷ್ಟು ಭೀಕರ. ತಮ್ಮ, ನಮ್ಮನ್ನು ಏಳಿಸುವ ಮೊದಲು ನಾನು ಎಚ್ಚರವಾಗಿದ್ದೆ. ಎಷ್ಟು ಆತಂಕದಲ್ಲಿದ್ದೆ ಎಂದರೆ ನನ್ನನ್ನೇ ಚಿವುಟಿ ನಾನು ನೋಡಿಕೊಂಡೆ. ಕಂಡದ್ದು ಕನಸಲ್ಲವೇ ಅಂತ ನಿರ್ಧರಿಸಿದ ಮೇಲೆ ಒಂದಿಷ್ಟು ನಿಶ್ಚಿಂತರಾಗೋಣ ಅಂದರೆ ಆ ಮರುಕ್ಷಣದಲ್ಲಿಯೇ ನಿರೂಪದಿಂದ ನಮ್ಮನ್ನು ಎಬ್ಬಿಸುವುದಕ್ಕೆ ಪ್ರಾರಂಭಿಸಿದರು. ತಮ್ಮ, ಅಲ್ಲಿಯೇ ಇದ್ದು ಹೇಳಬಹುದಾದ ಸಂಗತಿಯನ್ನು ಈಗ ಪ್ರಯಾಣದಲ್ಲಿ ನಿನಗೆ ತಿಳಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಏನು ಮಾಡಲಿ?
ನಮ್ಮ ಆಹಾರದಲ್ಲಿ ವ್ಯವಹಾರದಲ್ಲಿ ಯಾವತ್ತೂ ವ್ಯತ್ಯಾಸವಾಗುವುದಿಲ್ಲ. ಉತ್ಥಾನದಿಂದ ಶಯನದವರೆಗೆ ಪ್ರತಿದಿನವೂ ಮಾಡಬೇಕಾದಂತಹ ದಿನಚರ್ಯೆಯಲ್ಲಿ ಎಲ್ಲವೂ ನಿರ್ಧರಿತ. ಯಾವಾಗ ಶಸ್ತ್ರಾಭ್ಯಾಸ, ಯಾವಾಗ ಶಾಸ್ತ್ರಾಭ್ಯಾಸ, ಎಲ್ಲವೂ ಕೂಡ ಹಗಲು ನಿದ್ದೆ ಮಾಡಿದವರಲ್ಲ ನಾವು. ಆಹಾರದಲ್ಲಿಯೂ ಕೂಡ ಎಷ್ಟು ವ್ಯವಸ್ಥೆ. ಋತುಚರ್ಯೆಯನ್ನು ಪಾಲಿಸುವಂತಹ ಕ್ರಮದಲ್ಲಿ ನಮ್ಮನ್ನು ಲಕ್ಷ್ಯ ಕೊಡುವವರಿದ್ದಾರೆ. ಎಲ್ಲವನ್ನೂ ಮಾಡುತ್ತಿದ್ದರೂ ಕೂಡ ಯಾಕೆ ಇಂತಹ ಕನಸು ಬಿತ್ತು? ಯಾವತ್ತೂ ಕೂಡ ಅಯೋಧ್ಯೆ ಕುರಿತು ಆಲೋಚಿಸುವುದು ನಮಗೆ ಕ್ರಮವೇ. ಮನಸ್ಸಿನಲ್ಲಿಯೇ ಅಪ್ಪನನ್ನು ನಮಿಸಿ ಅಣ್ಣನನ್ನು ನೆನೆದು ನಾವು ದಿನವನ್ನು ಪ್ರಾರಂಭಿಸುವವರು. ಆದರೆ ಇಂದು ನಾನು ಕಂಡ ಕನಸು ಎಷ್ಟು ಘೋರವಾಗಿತ್ತು ತಮ್ಮ. ಅಯೋಧ್ಯೆಯೇ ಮತ್ತೆ ಮತ್ತೆ ನನ್ನನ್ನು ಕಾಡುತ್ತಿರುವ ಸಂಗತಿಯಾಗಿ ಬಿಟ್ಟಿತಲ್ಲ. ನಮ್ಮಪ್ಪ ಎತ್ತರದ ಸಿಂಹಾಸನದಿಂದ ದಪ್ಪಂದು ಕೆಳಗೆ ಬಿದ್ದು, ಎಲ್ಲಿ ಅಂತ ನೋಡಿದರೆ ಗೋಮಯದ ಹೊಂಡದಲ್ಲಿ ಬಿದ್ದಿದ್ದ, ಅದರಲ್ಲಿ ಈಜುತ್ತಿದ್ದ. ಇದೇನು ಅಸಹ್ಯವಾದ ಸಂಗತಿ ಅಂತ ನೋಡಿದರೆ ಮತ್ತೆ ಮೈತುಂಬ ಎಣ್ಣೆಯನ್ನು ಬಳಿದುಕೊಂಡು ಮಣ್ಣನ್ನು ಮೆತ್ತಿಕೊಂಡು ಕತ್ತೆಯನ್ನೇರಿ ದಕ್ಷಿಣ ದಿಕ್ಕಿಗೆ ಹೊರಟು ಹೋಗುತ್ತಿದ್ದ. ಎಂಥದ್ದಿದು? ಒಂದು ಬಾರಿ ಅವನ ರುಂಡ ಕಾಣುತ್ತದೆ, ಇನ್ನೊಂದು ಬಾರಿ ಮುಂಡ ಕಾಣುತ್ತದೆ ಎನ್ನುವಂತಹ ಸ್ಥಿತಿ. ಈ ಆತಂಕ ಯಾಕೆ? ಸ್ಥಿತಿಯನ್ನು ಕಂಡಾಗ ಅಯೋಧ್ಯೆಯ ಭಾಗ್ಯವೇ ಕೆಳಗೆ ಬಿತ್ತೆಂದು ಭಾವನೆ ನನಗೆ ಬಂತು. ಅಷ್ಟೇ ಅಲ್ಲ, ಇಡೀ ಅಯೋಧ್ಯೆಯ ಜನ ಅಂಡಲೆಯುತ್ತಿದ್ದರು. ಯಾವುದಕ್ಕೆ, ಏಕಾಗಿ ಎನ್ನುವುದು ಗೊತ್ತಿಲ್ಲದೆ ಆತಂಕಗೊಂಡು ಅಯ್ಯೋ ನಮ್ಮ ಭವಿಷ್ಯವೇ ಎನ್ನುವ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದರು. ನಮ್ಮ ತಾಯಂದಿರು ಮಂಡೆ ಬಡಿದುಕೊಂಡು ಅಳುತ್ತಿದ್ದರು. ಏನಾಗಿರಬಹುದು ಅಯೋಧ್ಯೆಗೆ? ನಮ್ಮ ಕನಸಿನಲ್ಲಿ ಇಂಥದ್ದೊಂದು ಯಾಕೆ ಬಂತು? ಯಾವ ಸಂದರ್ಭದಲ್ಲಿಯೋ ಅಯೋಧ್ಯೆಗೆ ಅನಿಷ್ಟವನ್ನು ನಾವು ನೆನೆದವರಲ್ಲ, ಯೋಚಿಸುವುದೂ ಸಾಧ್ಯವಿಲ್ಲ. ದೇವತೆಗಳಿಗೆ ಕಷ್ಟವಾದರೆ ಅಯೋಧ್ಯೆಯನ್ನು ನೆನೆಯಬೇಕು ಎಂಬ ಪ್ರತೀತಿಯುಳ್ಳ ಅಯೋಧ್ಯೆಯಲ್ಲಿ ಏನಾಗಿರಬಹುದು? ಯಾರೂ ಜಯಿಸುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕಾಗಿ ಅದು ಅಯೋಧ್ಯೆ. ಹಾಗಿದ್ದರೆ ಅಯೋಧ್ಯೆಯ ಭಾಗ್ಯಕ್ಕೆ ಕೊಳ್ಳಿ ಇಟ್ಟಂತಹ ಘಟನೆ ಏನಿರಬಹುದು? ಏನಾಗಿರಬಹುದು? ತಮ್ಮ, ಈ ಕನಸು ನನ್ನನ್ನು ಎಷ್ಟು ಕಾಡುತ್ತಿದೆ ಎಂದರೆ, ಹೋಗುವಾಗಲೂ ಏನೋ ನಮ್ಮ ಕುದುರೆ ಓಡುತ್ತಿದೆ ಎನ್ನುವುದು ಬಿಟ್ಟರೆ ನನ್ನ ಮನಸ್ಸು ಈ ಕುದುರೆಯ ವೇಗಕ್ಕಿಂತ ಮೊದಲೇ ಹೋಗಿ ಅಯೋಧ್ಯೆಯನ್ನು ಸೇರಿದೆ. ಯಾವ ಕ್ಷಣದಲ್ಲಿ ಅಯೋಧ್ಯೆಯನ್ನು ಕಂಡೇನು, ಯಾವ ಕ್ಷಣದಲ್ಲಿ ತಂದೆಯವರನ್ನು ಕಂಡು ಮಾತಾಡಿಯೇನು, ಯಾವ ಕ್ಷಣದಲ್ಲೇ ಅಣ್ಣನನ್ನು ಆಲಂಗಿಸಿಕೊಂಡೆಯೇನು. ಅದರಿಂದಾಗಿ ನನಗೆ ಧೈರ್ಯ ಬರಬೇಕು. ಅದಿಲ್ಲವಾದರೆ ಮತ್ತೆ ನಿದ್ದೆ ಸಾಧ್ಯವಿಲ್ಲ ಎನ್ನುವಂತಹ ಕನಸು ಅದು. ಏನೀ ವ್ಯವಸ್ಥೆ? ಎಲ್ಲವನ್ನೂ ಹೀಗೆ ಮಾಡುತ್ತಿದ್ದಾರಲ್ಲ. ಹೋಗಲಿ ಹೋಗಲಿ, ನಾವು ಗಾಳಿಯನ್ನು ಬೆನ್ನಟ್ಟಿ ಹೋಗುತ್ತಿದ್ದೇವಲ್ಲ, ಹೋಗಲಿ ನಮ್ಮ ರಥ ಮತ್ತಷ್ಟು ವೇಗದಿಂದ ಹೋಗಲಿ. ತಮ್ಮ, ಅದು ಅಯೋಧ್ಯೆ ಕಾಣುತ್ತಿದೆ. ಏನಾಯಿತು ನಮ್ಮ ಅಯೋಧ್ಯೆಗೆ? ಎಲ್ಲಕ್ಕಿಂತ ಎತ್ತರವಾಗಿ ಕಾಣಬೇಕಾದಂತಹ ನಮ್ಮ ಧ್ವಜ ತುದಿಯಲ್ಲಿಲ್ಲ, ಧ್ವಜಸ್ತಂಭದ ತುದಿಯಲ್ಲಿಲ್ಲ, ಅರ್ಧಕ್ಕಿಳಿದು ನಿಂತಿದೆಯಲ್ಲ. ಏನಾಗಿದೆ ಅಯೋಧ್ಯೆಗೆ? ಹೌದು, ಅಯೋಧ್ಯೆಗೆ ಬಂದರೆ ಎಲ್ಲರೂ ನಮ್ಮನ್ನು ಗಮನಿಸುತ್ತಾರೆ ಅಂತ. ಉದ್ಯಾನದಲ್ಲಿ ಹಾಯ್ದು ಹೋಗುತ್ತಿದ್ದರೆ ಯಾವ ಹಕ್ಕಿಗೂ ಹಾರುವ ಮನಸ್ಸಿಲ್ಲವಲ್ಲ. ಏನಾಗಿರಬಹುದು? ಇಷ್ಟು ಹೊತ್ತಿಗೆ ಎಲ್ಲರೂ ಎದ್ದು ಇಲ್ಲಿ ಓಡಾಡುತ್ತಿದ್ದರು. ಆದರೆ ಇಂದು ಯಾರೂ ಕಾಣುತ್ತಿಲ್ಲ. ರಸ್ತೆಯ ಬೀದಿಗಳಲ್ಲಿ ತೋರಣಗಳಿಂದ ಶೃಂಗಾರವಾಗಿರಬೇಕಾದ ಅಯೋಧ್ಯೆ ಹಳೆಯ ತೋರಣಗಳಿಂದ ಸಪ್ಪೆಯಾಗಿ ಕಾಣುತ್ತಿದೆಯಲ್ಲ. ಮನೆಯ ಮುಂದೆ ಬರೆದಿದ್ದ ರಂಗೋಲಿಯನ್ನು ಅಳಿಸಿ ಮತ್ತೆ ಹೊಸ ರಂಗೋಲಿಯನ್ನು ಹಾಕುತ್ತಿದ್ದ ಸುಮಂಗಳೆಯರು ಯಾಕೆ ಹಳೆಯ ರಂಗೋಲಿಯನ್ನು ಇನ್ನೂ ಅಂಗಳದಲ್ಲಿಟ್ಟಿದ್ದಾರೆ? ಏನಾಗಿರಬಹುದು ಅಯೋಧ್ಯೆಗೆ? ಬಂದರೆ ಎದುರುಗೊಳ್ಳುವುದಕ್ಕೆ ಎಲ್ಲರೂ ಸಿದ್ಧರಾಗಿರುತ್ತಿದ್ದರು. ಸುದ್ದಿಯನ್ನು ಕಳುಹಿಸಿದಂಥವರು ಅರಸುಕುಮಾರರು ಬರುತ್ತಿದ್ದಾರೆ ಎಂದರೆ ಹೆಬ್ಬಾಗಿಲಿನಲ್ಲಿ ಎಂತಹ ಆದರದ ಸ್ವಾಗತವಿರುತ್ತಿತ್ತು. ಬಂದು ನಿಂತರೆ ಕಾವಲಿಗಿದ್ದವರು ಬಂದವನು ಅರಸುಕುಮಾರ ಅಂತ ಸರಿದು ನಿಂತಿದ್ದಾರೆ, ಮುಖ ಎತ್ತುತ್ತಿಲ್ಲ. ಇವರಿಗೂ ನಮ್ಮನ್ನು ಸ್ವಾಗತಿಸುವುದಕ್ಕೆ ಮನಸ್ಸಿಲ್ಲವೇ? ಏನಾಗಿರಬಹುದು? ಒಳಗೆ ಬಂದರೆ ಬೀದಿಯಲ್ಲಿ ನಡೆಯುತ್ತಿದ್ದರೆ ಬಂದ ಜನರೆಲ್ಲ ಅದೋ ನಮ್ಮ ಭರತ, ನಮ್ಮ ಶತ್ರುಘ್ನ ಅಂತ ನಮ್ಮನ್ನು ಕಂಡು ಕುತೂಹಲದಿಂದ ಕಂಡು ಮಾತಾಡಿಸುವವರು, ದೂರದಿಂದಲೇ ಸಂತೋಷದಿಂದ ನಕ್ಕು ನಲಿಯುವವರು ಇಂದು ಮುಖ ತಿರುಗಿಸುತ್ತಿದ್ದಾರೆ. ಏನಾಗಿರಬಹುದು ಅಯೋಧ್ಯೆಗೆ? ಇವರನ್ನು ಕೇಳೋಣ ಅಂತಂದರೆ ನಾವು ಅರಸುಕುಮಾರರು ಎನ್ನುವ ಕಾರಣದಿಂದಲೇ ಅವರು ಹಿಂದೆ ಸರಿಯುತ್ತಾರೆ.
ಇಲ್ಲಿರುವ ಎಲ್ಲ ಚಾರರನ್ನು ಮಾತಾಡಿಸೋಣವೆಂದರೆ ಅವರು ಮೂಕರಂತಿದ್ದಾರೆ. ಓಡಿ ಬಂದು ಅರಮನೆಯ ಎದುರು ನಿಂತು ಇಲ್ಲಾದರೂ ನಮಗೆ ಬೇಕಾದವರು ಸಿಗುತ್ತಾರೆ ಅಂತಂದರೆ ಸಿಂಹಾಸನದತ್ತ ಓಡಿ ಬಂದೆ. ಅಪ್ಪನಿರಬೇಕಾದಲ್ಲಿ ಅಪ್ಪನಿಲ್ಲ, ಅಣ್ಣ ಕುಳಿತಿರಬೇಕಾದ ಆಸನವು ರಿಕ್ತವಾಗಿದೆ, ಮಂತ್ರಿ ಮಹೋದಯರಿಲ್ಲ. ಏನಾಗಿದೆ? ಅಪ್ಪನ ಅರಮನೆಯನ್ನು ಹುಡುಕಿ ಹೋಗೋಣ ಅಂತಂದ್ರೆ ಏನಾಗಿದೆಯೋ? ನಮ್ಮನ್ನು ಕರೆಸಿದವರು ಗುರುಗಳು, ಹಾಗಿದ್ದರೆ ಏನೋ ಆಗಿರಬೇಕು. ವಸಿಷ್ಠರೇ ಇದ್ದಲ್ಲಿ ಹೋಗಿ ನೋಡಬೇಕು. ತಮ್ಮ, ಇಳಿದು ಓಡಿಕೊಂಡು ಹೋಗುತ್ತಿದ್ದರೆ, ನಾವು ತೇಕುತ್ತಿದ್ದರೆ ಅರಮನೆಯ ಒಬ್ಬರೂ ನಮ್ಮನ್ನು ತಡೆಯುವುದಿಲ್ಲ, ನೋಡುವುದಿಲ್ಲ. ತೆರೆ ಇರಬೇಕಾದಲ್ಲಿ ತೆರೆ ಇಲ್ಲ, ಸರಿಸಬೇಕಾದ ಅಗತ್ಯವೇ ಇಲ್ಲ. ಏನಾಗಿದೆ ಇಲ್ಲಿ? ಅದು ಗುರುಗಳು ಬರುತ್ತಿದ್ದಾರೆ. ನಾನು ಭರತ ವಸಿಷ್ಠರ ಪಾದಗಳಿಗೆ ನಮಸ್ಕರಿಸುತ್ತಿದ್ದೇನೆ. ಅಹಂಬು ಅಭಿವಾದಯೇ. ಏನಾಯಿತು ಗುರುಗಳೇ? ಯಾಕೆ ಅಯೋಧ್ಯೆ ಹೀಗಿದೆ? ಭರತ ನೀ ಧೈರ್ಯ ತಾಳು, ಭರತ ನೀ ಧೈರ್ಯ ತಾಳು, ಸಾಗೇತಗೆರಗಿಯುವುದು ಗೋಳು ಗೇಳು. ಏನಾಯಿತು? ಧರಣಿಯೇ ಪಾಲಕ ಅಗಲಿದ, ನಮ್ಮ ಧರಣಿ ಪಾಲಕ ಅಗಲಿದ. ತಾಯಡನೆ ವರದ ವಿಷಯವ ಕೇಳಿದ, ತಾಯಡನೆ ವರದ ವಿಷಯವ ಕೇಳಿದ. ಗುರುಗಳೇ, ನಾವು ಬರುವಾಗಲೇ ಆತಂಕದಿಂದ ಬಂದಿದ್ದೇವೆ. ಬಂದ ಮೊದಲಿಗೆ ನೀವು ಪ್ರಾರಂಭ ಮಾಡಿದ್ದು ಭರತ ನೀ ಧೈರ್ಯ ತಾಳು. ಹೆದರಬೇಕಾದಂಥ ಏನು ಸಂದರ್ಭ ಬಂದಿದೆ? ಅಯೋಧ್ಯೆಯಲ್ಲಿ ಹೆದರಿಕೆಯೇ ಅರಸು ಮಕ್ಕಳಿಗೆ. ಅರಮನೆಯಲ್ಲಿ ನಿಂತಿದ್ದೇವೆ ನಾವು. ರಾಮನಿರುವಲ್ಲಿ ಹೆದರಿಕೆಯ ಮಾತಾದರೂ ಯಾಕೆ? ನಾವು ಧೈರ್ಯ ತಾಳಬೇಕಾದದ್ದೇನಿದೆ ಗುರುಗಳೇ? ಏನಾಯಿತು? ಇಡೀ ಅಯೋಧ್ಯೆಯ ಸೂತಕವನ್ನು ಆಚರಿಸುತ್ತಿರುವಂತೆ ಕಾಣುತ್ತಿದೆಯಲ್ಲ. ಏನಾಯಿತೆಂತ ಅಂದರೆ, ಅಯೋಧ್ಯೆಯನ್ನು ಆಳುತ್ತಿದ್ದಂತಹ ದಶರಥ ನನ್ನಪ್ಪ ಕಾಲಗತಿಯನ್ನು ಸೇರಿದ. ಏನಾಯಿತು? 60,000 ವರ್ಷಗಳ ಕಾಲ ಆಳಿದಂತಹ ನನ್ನ ತಂದೆ ಬರೇ ಭೂಮಿಗಲ್ಲ, 3 ಲೋಕಕ್ಕೆ ಭರವಸೆಯಾಗಿ ಬೆಳಗಿದವನು. ಅಂಥವನನ್ನೂ ಕಾಲ ಸೆಳೆದೊಯ್ದಿತೆ. ಆದರೆ ಏನಾಯಿತು? ಇದ್ದಕ್ಕಿದ್ದಂತೆಯೇ ಅರಸು ಹೀಗೆ ಕಾಲಗತಿಯನ್ನೈದ ಎಂದರೆ ಒಪ್ಪುವುದಕ್ಕಾದೀತೆ. ಒಂದು ಕ್ಷಣದ ಮುಂಚೆ ಇವನಿಗೆ ಆರೋಗ್ಯದಲ್ಲಿ ಸರಿ ಇಲ್ಲ ಅಂತ ಒಂದು ಸುದ್ದಿ ಬಂದಿದ್ದರೆ ಓಡಿ ಬರುತ್ತಿದ್ದೆವಲ್ಲ. ನನ್ನ ಸಂಗಡ ನನ್ನ ಮಾಮ, ನನ್ನ ಅಜ್ಜ ಅವರೂ ಬರುತ್ತಿದ್ದರಲ್ಲ. ಕೊನೆಯ ಒಂದು ಸಂದರ್ಶನವಾದರೂ ನಮಗೆ ಸಿಗುತ್ತಿತ್ತಲ್ಲ. ಏನಾಯಿತು? ಯಾಕೆ ಹೋದ ನನ್ನಪ್ಪನಿಗೆ? ಏನಾಯಿತು? ಅಷ್ಟಾಗಿಯೂ ನಾನು ಧೈರ್ಯ ತಾಳಬೇಕೆಂದರೆ ನನ್ನ ಸಂಗಡ ಇರಬೇಕಾದಂತಹ ನನ್ನ ಅಣ್ಣ ನನಗೆ ಧೈರ್ಯವನ್ನು ಹೇಳುವುದಕ್ಕೆ ಮುಂದೆ ನಿಲ್ಲಬೇಕಿತ್ತಲ್ಲ. ಅಯೋಧ್ಯೆ ಯಾಕೆ? ಸಹಜವಾದ ನಿರ್ಗಮನವಾದರೆ ಇಡೀ ಅಯೋಧ್ಯೆ ಅಳುತ್ತಿರುವುದು ಯಾಕೆ? ರಾಮನಿದ್ದಾನಲ್ಲ, ಅದನ್ನು ನಾನು ತಾಯಿಯಲ್ಲಿ ಕೇಳಬೇಕು. ಗುರುಗಳೇ, ಮುಚ್ಚಿಡಬೇಡಿ. ಏನಾಯಿತು ಹೇಳಿ? ನನ್ನ ತಂದೆ ಹೋಗುವುದಕ್ಕೆ ಕಾರಣವೇನೋ? ತಾಯಿ ಕೇಳಿದ 2 ವರಗಳು. ಯಾವಾಗಲೂ ಕೊಟ್ಟ ನನ್ನ ತಂದೆಯ 1000 ವರ್ಷಗಳ ಹಿಂದಿನ ವರವನ್ನು ಈಗ ನನ್ನ ತಾಯಿ ಕೇಳಿದಳೆ. ಏನಾಗಿತ್ತು? ಸಂದರ್ಭವೇನು? ಅಣ್ಣನಿಗೆ, ಶ್ರೀರಾಮನಿಗೆ ಪಟ್ಟವಾಗಬೇಕೆಂದು ಇಡೀ ಅಯೋಧ್ಯೆ ಸಿಂಗರಿಸಲ್ಪಟ್ಟಿತ್ತು. ನೀವು ನಿಶ್ಚಯಿಸಿದ್ದೀರಿ. ಆಗ ಏನಾಯಿತು? ನನ್ನ ತಾಯಿ ವರವನ್ನು ಕೇಳಿದಳು. ಏನಂತೆ? ಒಂದು ವರದಿಂದ ಭರತನಿಗೆ ಪಟ್ಟವಾಗಬೇಕು, ಇನ್ನೊಂದು ವರದಿಂದ
ರಾಮನಿಗೆ ವನವಾಸವಾಗಬೇಕು. ಇವಳು ನನ್ನ ತಾಯಿಯೇ. ಕಂಗಳ ಮೇಲೆ ಗಿಡಿಗೆದರುತ್ತ ಹೊಲವ ಗಡ್ಗವಗೊಂಡು ಮಾತೆಯ ಕಡಿಮೆನೆಂದು ಇಳಿಯ ವಸಿಷ್ಠ ಬೋಧಿಸಿದ. ಗುರುಗಳೇ, ಇಡೀ ನಾಡಿನ ಭವಿಷ್ಯವನ್ನು ಕಪ್ಪಗಾಗಿಸಿದ, ನನ್ನ ತಂದೆಯ ಸಾವಿಗೆ ಕಾರಣನಾದ, ನನ್ನ ಅಣ್ಣನನ್ನು ಕಾಡಿಗಟ್ಟಿದ ಈ ವರವನ್ನು ಪಡೆದವಳು ತನ್ನ ವರನನ್ನು ಕಳೆದುಕೊಂಡಳು ಅಂತಾದರೆ ಅವಳಿಗೂ ಕೂಡ ಬದುಕುವುದಕ್ಕೆ ಅಧಿಕಾರ ಇಲ್ಲ. ಇವಳು ನನ್ನ ತಾಯಿಯಲ್ಲ. ಇವಳ ಹೊಟ್ಟೆಯಲ್ಲಿ ಹುಟ್ಟಿ ನಾನು ಅಯೋಧ್ಯೆಯಲ್ಲಿ ಬದುಕುತ್ತೇನೆ ಅಂತ ಹೇಳುವುದಕ್ಕೆ ನನಗೆ ಮನಸ್ಸಿಲ್ಲ. ಆದದ್ದರಿಂದ ಈ ಖಡ್ಗವನ್ನೆತ್ತಿ ನನ್ನ ತಾಯಿಯನ್ನು ಕೈ ತಡೀತೀರಿ ನೀವು. ಗುರುಗಳೇ, ನಿಮಗೆ ಅಭ್ಯಾಸ ಅದು. ಮಕ್ಕಳ ಸಾವನ್ನೂ ನೋಡಿ ನಿಶ್ಚಿಂತೆಯಿಂದ ನಿಂತಿದ್ದಿರಂತೆ ನೀವು. ನಮಗದು ಸ್ವಭಾವವಲ್ಲ. ಗುರುಗಳೇ, ಹೇಗೆ ಭಾವಿಸಲಿ ನಾನು? ನನ್ನ ತಾಯಿಯಲ್ಲಿ ಹೋಗಿ ಕೇಳು, ಅವಳು ಕಾಯುತ್ತಿದ್ದಾಳೆ ನಿನ್ನನ್ನು ಪಟ್ಟಗಟ್ಟುವುದಕ್ಕೆ. ಅವಳನ್ನು ಕಾಣುವುದಕ್ಕೆ ನನಗೆ ಮನಸ್ಸಿಲ್ಲ. ಇನ್ನೇನು ಮಾಡಲಿ? ಈ ಕ್ಷಣದಲ್ಲಿ ಇಲ್ಲಿ ನಿಂತರೆ ಅವಳು ಬದುಕಿರಲಿ, ನನಗೆ ಬದುಕು ಬೇಡ. ಎತ್ತಿದ ಖಡ್ಗದಿಂದ ನನ್ನ ಶಿರದ ಮೇಲೆಯೇ ಆತ್ಮಹತ್ಯೆಯೂ ಪಾಪ. ರಾಮನೊಪ್ಪುವುದಿಲ್ಲ. ಎಂತಹ ಮಾತಾಡಿಬಿಟ್ಟಿರಿ. ನನ್ನ ಕೈಯನ್ನು ತಡೆದು ಬಿಟ್ಟಿರಲ್ಲ. ರಾಮ ಹೋದ ಯಾರಿಗಾಗಿ? ಎನಗಾಗಿ ಶ್ರೀರಾಮ ವನಗೆ ತರಳಿದ ಮೇಲೆ ಎನಗಾಗಿ ಶ್ರೀರಾಮ ವನಗೆ ತೆರಳಿದ ಮೇಲೆ ಅನುಮಾನ ಏನೇನ ಜನನಿಯೇ ಇವಳೋ ಈ ನರೇಂದ್ರನು ತೀರಿ ಹೋದ ಮೇಲೆ ನಗಾಗಿ ಈ ನರೇಂದ್ರನು ತೀರಿ ಹೋದ ಮೇಲೆ ನಗಾಗಿ ನಾನೆಂತು ಮಗದೋರ್ವೆ ದಾನವಂತಕಗೆ ನಾನೆಂತು ಮಗದೋರ್ವೆ ದಾನವಂತಕಗೆ ಈ ನರೇಂದ್ರನು ತೀರಿ ಹೋದ ಮೇಲೆ ನಗಾಗಿ ನಾನೆಂತು ಮಗದೋರ್ವೆ ದಾನವಂತಕಗೆ ಗುರುಗಳೇ, ಶ್ರೀರಾಮ ವನವಾಸವನ್ನು ಕೈಗೊಂಡ. ಯಾಕಾಗಿ? ಯಾರಿಗಾಗಿ? ಭರತನ ರಾಜ್ಯ ನಿಷ್ಕಂಟಕವಾಗಬೇಕು. ನನ್ನ ತಾಯಿ ಬಯಸಿದಳು ನನ್ನ ಮಗನಿಗೆ ಪಟ್ಟವಾಗಬೇಕು. ಯಾರೆಲ್ಲರೂ ಬಯಸಿದ್ದರಲ್ಲ ರಾಮ ಪಟ್ಟವೇರುತ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದರಲ್ಲ, ಆ ರಾಮನನ್ನು 14 ವರ್ಷ ಕಾಡಿಗಟ್ಟಿ ನನ್ನ ಮಗನ ರಾಜ್ಯವನ್ನು ನಿಷ್ಕಂಟಕಗೊಳಿಸಬೇಕು ಎಂದು. ಅಣ್ಣ ತಮ್ಮಂದಿರನ್ನು ವೈರಿಗಳನ್ನಾಗಿಸಿ ಬಿಟ್ಟಳಲ್ಲ ನನ್ನ ತಾಯಿ. ಇವಳು ಜನನಿಯೇ. 2 ತೊಟ್ಟಿಲಲ್ಲಿ 4 ಜನ ಬೆಳೆದವರು ನಾವು. 3 ತಾಯಂದಿರೂ ನಮಗೆ ಸ್ತನ್ಯಪಾನವನ್ನು ನೀಡಿದ್ದಾರೆ. ಆದರೆ ನನ್ನಮ್ಮನ ಹಾಲಿನಲ್ಲಿ ಇಂಥದ್ದೊಂದು ವಿಷವಿತ್ತು ಅಂತ ಪ್ರಕಟವಾಗುವುದಕ್ಕೆ ಇಷ್ಟು ವರ್ಷ ಕಾಯಬೇಕಾಯಿತಲ್ಲ ನಾವು. ತಾಯಿಯೋ ಇವಳು? ಅಯೋಧ್ಯೆಯ ಸಂಸ್ಕಾರದಲ್ಲಿ ಎಂಥದ್ದುಂಟು? ಇಲ್ಲಿ ಒಂದೊಂದು ಮಕ್ಕಳನ್ನು ಪಡೆಯುವುದಕ್ಕೆ ಬೇಕಾಗಿ ಅದೆಷ್ಟು ಸಾಹಸ ಪಟ್ಟಿದ್ದಾರೆ, ಎಷ್ಟು ಶ್ರದ್ಧೆಯಿಂದ ದುಡಿದಿದ್ದಾರೆ. ಕಾಮಧೇನುವನ್ನು ಸೇವೆ ಮಾಡಿದವರೆಂಥವರು.
ಇಡೀ ರಘುವಂಶದ ಚರಿತ್ರೆಯಲ್ಲಿ ಇಂಥ ಇನ್ನೊಬ್ಬ ಹೆಣ್ಣು ಸಿಗುವುದಿಲ್ಲ. ಇನ್ನು ಯಾರಿಗಾದರೂ ಕೈಕೇಯಿ ಅಂತ ಹೆಸರಿಡುತ್ತಾರ ಲೋಕದಲ್ಲಿ? ಭರತ ಎನ್ನುವ ಹೆಸರನ್ನೂ ಇಡಲಾರರು. ಯಾಕೆ ಈ ಕ್ಷಣದಲ್ಲಿ ಈ ರೀತಿಯಲ್ಲಿ ರಾಜ್ಯ ನನ್ನದಾಯಿತು ಅಣ್ಣ, ನಾನು ನಿನ್ನ ತಮ್ಮ ಅಂತ ರಾಮನೆದುರು ನಿಲ್ಲುವುದಕ್ಕೆ ನನಗೊಂದು ನೈತಿಕತೆ ಎಲ್ಲಿದೆ? ಕೈಕೇಯಿಯ ಮಗ ನಿನಗೆ ನಮಸ್ಕರಿಸುತ್ತಿದ್ದೇನೆ ಅಂತ ಹೇಳುವುದು ಹೇಗೆ? ಅಯೋಧ್ಯೆಯಲ್ಲಿ ಯಾರೂ ಮುಖ ನೋಡುವುದಿಲ್ಲ ಎನ್ನುವುದು ಸಿದ್ಧವಾಗಿದೆ. ರಾಮನ ಪೀಠಾರೋಹಣಕ್ಕಾಗಿ ಮುಹೂರ್ತವನ್ನು ನಿಶ್ಚಯಿಸಿದಂತಹ ವಸಿಷ್ಠರು ಮುಖದಲ್ಲಿ ಯಾವುದನ್ನೂ ತೋರಿಸುವವರಲ್ಲ. ಅವರ ನಿಶ್ಚಯವನ್ನು, ನಿರ್ಣಯವನ್ನು, ಮುಹೂರ್ತವನ್ನು ಕೆಡಿಸಿದವನು ಯಾರು? ಭರತ ಎನ್ನುವ ಒಬ್ಬ ವ್ಯಕ್ತಿ. 3 ಮಕ್ಕಳು ಹುಟ್ಟಿದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲಲ್ಲ. 4ನೆಯವನೊಬ್ಬ ಹುಟ್ಟಿಬಿಟ್ಟನಲ್ಲ. ನಮ್ಮ ತಂದೆ ಹೇಳುತ್ತಿದ್ದರು, ಚತುರ್ವೇದಗಳಂತೆ ನನ್ನೆದುರು ಓಡಾಡುತ್ತಿವೆ ಮಕ್ಕಳು ಅಂತ. ನಾನು ಅಥರ್ವಣವೇ ಆಯ್ದನಲ್ಲ, ಯಾಕೆ ಬೇಕಿತ್ತು? ರಾಮನೆದುರು ಹೋಗಿ ನಿಲ್ಲುವಂತಹ ನೈತಿಕತೆಯನ್ನೇ ಕಳೆದುಕೊಂಡ ಮೇಲೆ ಬದುಕಬೇಕು ಯಾಕೆ? ನನ್ನಪ್ಪ ತೀರಿ ಹೋದರು, ಕಾರಣವೇನು? ಇಡೀ ಜಗತ್ತು ಹೇಳುವ ಕಾರಣವೇನು? ಭರತನಿಗೆ ಪಟ್ಟವಾಗುತ್ತದೆ ಅಂತಲ್ಲ, ರಾಮ ಕಾಡಿಗೆ ಹೋದದ್ದನ್ನು ಸಹಿಸಲಾರದೆ ದಶರಥ ತೀರಿಕೊಂಡ. ಅವನ ಉಸುರುಗಟ್ಟಿಸಿದವನು ಯಾರು? ರಾಮನ ಸಂಗಡ ಹುಟ್ಟಿದ ಭರತ. ಇಡೀ ಅಯೋಧ್ಯೆಯ ಶೋಕಕ್ಕೆ ಕಾರಣನಾರು? ಭರತ. ಜಗತ್ತು ಎಷ್ಟು ನಿರೀಕ್ಷೆಯಲ್ಲಿತ್ತು. ಪುರಜನರನ್ನೆಲ್ಲ ಸೇರಿಸಿ ಎಲ್ಲರನ್ನೂ ಕೇಳಿದ್ದನಂತೆ. ಅದೆಂತಹ ಸಭಾಸದರು! ಬೇರೆ ಬೇರೆ ದೇಶದ ಅರಸು ಮಕ್ಕಳು ಬಂದು ಕುಳಿತಿದ್ದರಂತೆ. ಎಲ್ಲರೆದುರು ಸಭೆಯಲ್ಲಿ ತಂದೆಯ ಮಾನ ಹೋಯಿತಲ್ಲ. ನನ್ನಣ್ಣ ಕೈಕೇಯಿ ಮಾತೆಯ ಆಶೀರ್ವಾದವನ್ನು ಪಡೆಯದೆ ಪೀಠಾರೋಹಣ ಮಾಡಲಾರೆ ಎಂಬ ಕಾರಣಕ್ಕಾಗಿ ನಿಂತ ಸಂದರ್ಭದಲ್ಲಿ ಸಭೆ ಅರ್ಧದಲ್ಲಿ ಭಂಗಗೊಂಡಿತಲ್ಲ. ಯಾಕಾಗಿ? ಭರತನ ಪಟ್ಟಕ್ಕಾಗಿ. ಇಷ್ಟು ದುಃಖವನ್ನು ಹಡದಳೆ ನನ್ನ ತಾಯಿ. ಅದಕ್ಕೆ ಭರತ ಅಂತ ಹೆಸರು. ಈ ಭರತ ವರ್ಷದಲ್ಲಿ ಈ ಹೆಸರನ್ನು ಇಟ್ಟುಕೊಂಡು ಅದೆಷ್ಟು ಜನ ಬಾಳಿ ಬದುಕಿದರೆ, ನನ್ನಿಂದಾಗಿ ಆ ಹೆಸರು ಇಟ್ಟುಕೊಂಡವರೆಲ್ಲ ಇನ್ನು ಅಳಬೇಕಾದ ಪರಿಸ್ಥಿತಿ ಬಂತಲ್ಲ. ಹೇಗೆ ಮಾಡಲಿ ಗುರುಗಳೇ? ನನಗೆ ಅಯೋಧ್ಯೆ ಬೇಡ, ನನಗೆ ಬದುಕು ಬೇಡ, ನಾನು ಅಣ್ಣನನ್ನು ಕಾಣಬೇಕು. ಇಲ್ಲ, ನೀವು ಹೇಳ್ತೀರಿ, ಏನು ಕಾರ್ಯ, ಏನು ಮಾಡಬೇಕೀಗ ನಾನು? ರೂಢಿಪಾಲಕಗೊಡನೆ ಸಂಸ್ಕಾರ ಕರ್ಮವನು, ರೂಢಿಪಾಲಕಗೊಡನೆ ಸಂಸ್ಕಾರ ಕರ್ಮವನು ಮಾಡಿದ ಕ್ಷಣದೊಳಗೆ ಭರತ ಪರವಂಟ. ಗುರುಗಳೇ, ನೀವಂದಂತೆ ರೂಢಿಪಾಲಕನಿಗೆ ಸಂಸ್ಕಾರ ಕರ್ಮವನ್ನು ನೆರವೇರಿಸಿದ್ದಾಯಿತು. ಹೋದ ರಾಮನನ್ನು ಕರೆಯಲಿಲ್ಲ, ಭರತನನ್ನೇ ಕರೆದಿರಿ. ಆ ಕ್ಷಣಕ್ಕೆ ಅಯೋಧ್ಯೆ ರಾಮನದಲ್ಲ, ಇಲ್ಲಿರುವ ಯಾವ ಕರ್ತವ್ಯವೂ ರಾಮನಿಗೆ ಸೇರಿದ್ದಲ್ಲ, ಇದೆಲ್ಲವೂ ಭರತನಿಗೆ ಸೇರಿದ್ದು ಅಂತ ನೀವು ನಿರ್ಣಯಿಸಿದಿರಲ್ಲ. ನನಗೇ ಕರೆಯ ಕಳುಹಿಸಿದಿರಿ. ಏನು ಮಾಡೋಣ? ಈ ಧರೆಯನ್ನು ಏಕಚಕ್ರಾಧಿಪತ್ಯದಿಂದ ಆಳಿದಂತಹ ಮಹಾ ಸಾಮ್ರಾಟನಾದಂತಹ ದಶರಥ ಸಂಸ್ಕಾರ ಮಾಡುವುದಕ್ಕೆ ಜನ ಇಲ್ಲದೆ ಇಷ್ಟು ದಿನ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಅವನ ದೇಹವನ್ನು ಇಡಬೇಕಾಗಿ ಬಂತಲ್ಲ. ಅಯೋಧ್ಯೆಯ ಇತಿಹಾಸದಲ್ಲೇ ಹೊಸ ಪರ್ವವನ್ನು ಪ್ರಾರಂಭ ಮಾಡಿಬಿಟ್ಟಳು ನನ್ನ ತಾಯಿ. ತಲೆ ಕೊಡಬೇಕಾದವನು ನಾನು. ನಿಮ್ಮ ನಿರ್ದೇಶನದಂತೆ, ಮಾರ್ಗದರ್ಶನದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದೇನೆ. ಈಗ ನೀವೇ ಹೇಳಿದಂತೆ ಇವರೆಲ್ಲ ಸೇರಿದ್ದಾರೆ, ಗೊತ್ತು ನನಗೆ. ಭರತ,
ಈಗ ಪಟ್ಟವನ್ನೇರು, ಅದು ನಿಮ್ಮದೇ ಕೆಲಸ ಅಂತ ತಿಳಿದು ನಿಲ್ಲಿಸಿದ್ದೀರಿ. ಆದರೆ ನಾನು ನನ್ನ ಜನರೊಡನೆ ಮಾತಾಡಬೇಕಿದೆ. ಅಯೋಧ್ಯೆಯ ಸರ್ವ ಜನರೇ, ಭರತನ ನಮಸ್ಕಾರ. ಮೊಟ್ಟ ಮೊದಲಾಗಿ ನನಗರಿಯದಂತಹ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಇದು ಕ್ಷಮೆಗೆ ಅರ್ಹವಾದದ್ದೇ ಅಂತ ಕೇಳಿದರೆ ನನ್ನಲ್ಲಿ ಉತ್ತರವಿಲ್ಲ. ಆದರೆ ಏನು ಮಾಡೋಣ, ಕಾಲ ಹೀಗೆ ಒದಗಿ ಬಂದಿದೆ. ನನ್ನದಲ್ಲದ ತಪ್ಪಿಗೆ ನಾನು ತಲೆ ಕೊಡಲೇಬೇಕಾಗಿದೆ. ಬೇರೆ ಏನಾದರೂ ಬದಲಿಸಬಹುದು. ಇವಳು ನನ್ನ ತಾಯಿಯಲ್ಲ ಅಂತ ಹೇಳುವುದಕ್ಕುಂಟೆ. ನನ್ನ ಅಣ್ಣ ಏನೆಂದುಕೊಂಡನೋ ನನಗೆ ಗೊತ್ತಿಲ್ಲ, ಆದರೆ ನಾನು ಅವನ ತಮ್ಮ ಹೌದು. ಇವನು ನನ್ನ ತಮ್ಮನಲ್ಲ ಅಂತ ಒಂದು ಕ್ಷಣ ರಾಮಗೆ ಅನ್ನಿಸಿದರೆ ಆ ಕ್ಷಣಕ್ಕೆ ನನಗೆ ಬದುಕು ಬೇಡ. ಕೈಕೇಯಿ ಇವ ನನ್ನ ಮಗನಲ್ಲ ಅಂತ ಹೇಳಿದರೂ ಬದುಕಿಯೇನು. ರಾಮ ನನ್ನನ್ನು ತಿರಸ್ಕರಿಸಿದರೆ ಬದುಕಲಾರೆ. ನಿಮ್ಮಲ್ಲಿರುವ ಅನೇಕರು ರಾಮನು ಹೊರಟು ಹೋದಾಗ ಅವನ ಹಿಂದೆಯೇ ಹೋಗಿದ್ದಿರಂತೆ. ತಿರುಗಿ ಬಂದರೂ ಕೂಡ ನಿಮ್ಮ ನೆನಹಿನಲ್ಲಿರುವವನು ಶ್ರೀರಾಮ, ಇದು ನನಗೆ ಗೊತ್ತಿದೆ. ನಾನು ಪೀಠವೇ ಇರುವುದಕ್ಕಾಗಿ ನಿಮ್ಮಲ್ಲಿ ಕೇಳುತ್ತಿಲ್ಲ, ನಿಮ್ಮ ಸಹಕಾರವನ್ನು ಕೇಳುತ್ತಿಲ್ಲ, ನಿಮ್ಮ ಅನುಮತಿಯನ್ನು ಕೇಳುತ್ತಿಲ್ಲ. ನಿಮ್ಮೆಲ್ಲರ ನಿರೀಕ್ಷೆಯಂತೆ ಇಡೀ ಅಯೋಧ್ಯೆ ಬಯಸಿದಂತೆ ಶ್ರೀರಾಮಚಂದ್ರನನ್ನು ತಿರುಗಿ ತಂದು ಈ ಸಿಂಹಾಸನದಲ್ಲಿ ಕೂಡಿಸುವುದಕ್ಕೆ ನಿಮ್ಮ ಅಪ್ಪಣೆಯನ್ನು ನಾನು ಕೇಳುತ್ತಿದ್ದೇನೆ. ನನಗೆ ಅದಲ್ಲದೆ ಬೇರೆಯದು ಬೇಕಿಲ್ಲ. ಕನಸು ಮನಸ್ಸಿನಲ್ಲಿಯೂ ಅಧಿಕಾರವನ್ನು ನಾನು ನೆನೆದವನಲ್ಲ, ಅದು ಪರಂಪರೆಯೂ ಅಲ್ಲ. ನಮ್ಮ ಕನಸು ನನಸು ಅದಲ್ಲವೇ ಅಲ್ಲ. ಎಷ್ಟು ಹೇಳಿದರೂ ಕೂಡ ನೀವು ಒಪ್ಪುತ್ತೀರಿ, ಮನಸಾದನ್ನು ನಂಬುತ್ತೀರಿ ಅಂತ ನಂಬುವ ಮುಗ್ಧ ನಾನಲ್ಲ. ಆದರೆ ಈ ಕ್ಷಣದಲ್ಲಿ ಬೇರೆ ಹಾದಿ ಇಲ್ಲ. ನಾನೀಗ ನಿರ್ಣಯಿಸಿದ್ದೇನೆ, ಅಯೋಧ್ಯೆಯನ್ನು ಶತ್ರುಘ್ನನ ಸಂರಕ್ಷಣೆಗೆ ಬಿಟ್ಟು ನಾನು ಹೋಗಿ ಶ್ರೀರಾಮನನ್ನು ಕರೆದು ತರುತ್ತೇನೆ. ಯಾರೆಲ್ಲ ಬರುತ್ತೀರಿ ನನ್ನ ಸಂಗಡ? ಆಗೋ, ವಸಿಷ್ಠರು, ಜಾಬಾಲಿಗಳು, ವಾಮದೇವರು ಬರುತ್ತಿದ್ದಾರೆ. ನನ್ನ ತಾಯಂದಿರು ಬರುತ್ತಿದ್ದಾರೆ. ಕೌಸಲ್ಯಾದೇವಿ ನಾನು ಬರ್ತೇನೆ ಅಂತ ಹೇಳಿದರೆ ಹೇಗೆ ಬೇಡ ಅಂತ ಹೇಳಲಿ? ತಾಯಂದಿರೇ, ನಿಮಗೆ ವಯಸ್ಸಾಯಿತು, ದುಃಖದಲ್ಲಿದ್ದೀರಿ, ಬೇಡ ಅಂತ ಹೇಳುವುದಕ್ಕುಂಟೆ? ಶ್ರೀರಾಮನನ್ನು ಕಂಡರೆ ಅಷ್ಟು ಮಟ್ಟಿಗಾದರೂ ಅವರಿಗೆ ಸಮಾಧಾನವಾಗುತ್ತದೆ ಅಂತಾದರೆ ಕರೆದುಕೊಂಡು ಹೋಗಬೇಕು ನಾನು. ಮಂತ್ರಿಗಳು ಬರ್ತಿದ್ದಾರೆ. ಕೋವಿದಾರ ಧ್ವಜವನ್ನೇರಿಸಿಕೊಂಡು, ಪಟ್ಟದ ಆನೆಯನ್ನು, ಪಟ್ಟದ ಕುದುರೆಯನ್ನು ಸಿದ್ಧ ಮಾಡಿಕೊಂಡು ಶ್ರೀರಾಮಚಂದ್ರನನ್ನು ತಿರುಗಿ ತರುವುದಕ್ಕೆ ಬೇಕಾಗಿ ಬಂಗಾರದ ರಥವನ್ನು ಅಣಿಗಳಿಸಿಕೊಂಡು ಮಿತವಾದ ಸೇನೆಯೊಂದಿಗೆ ನಮ್ಮದು ಇಲ್ಲಿಂದ ಪಯಣ. ಎಲ್ಲಿಯವರೆಗೆ ಹೋದ್ರಿ ನೀವು? ಗಂಗಾ ತೀರದವರೆಗೆ ನೀವು ಬಿಟ್ಟು ಬಂದಿದ್ದೀರಿ. ಅಲ್ಲನ್ನು ದಾಟಿಸಿದವನು ಯಾರು? ದಾಟಿಸಿದವನು ಗುಹ. ಹಾಗಿದ್ದರೆ ಅವನನ್ನು ಕೇಳಬೇಕು. ಅಲ್ಲಿಯವರೆಗೂ ನಾವು ಹೋಗಬೇಕಲ್ಲವೇ? ಆದದ್ದರಿಂದ ಹೊರಡಲಿ ಹೊರಡಲಿ ನಮ್ಮ ಪ್ರಯಾಣ. ಗಂಗೆಯ ತಡಿಯಲ್ಲಿ ಬಂದು ನಿಂತರೆ ಸೈನ್ಯ ನಮ್ಮನ್ನು ಎದುರುಗೊಳ್ಳುತ್ತಿದೆ. ಯಾವುದಿದು? ಬಿಲ್ಲರ ಪಡೆ, ಬೇಡರ ಪಡೆ, ಬೆಸ್ತರ ಪಡೆ. ಗುಹ ನಮ್ಮನ್ನು ಎದುರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಇವನಲ್ಲವೇ ರಾಮನನ್ನು ದಾಟಿಸಿದವನು? ಅವನಿಗೂ ಅನುಮಾನ, ಈ ಭರತ ರಾಮನನ್ನು ಕೊಲ್ಲುವುದಕ್ಕೆ ಹೊರಟಿದ್ದರೆ ಎಂದು. ಅವನು ನಿಷ್ಠನಾದ ಸಿಂಹಾಸನದ ವಿರುದ್ಧವೇ ನಿಂತಿದ್ದಾನೆ ಅಂತಾದರೆ ರಾಮನಿಷ್ಠೆ ಅದೆಷ್ಟು ದೊಡ್ಡದಿರಬಹುದು. ಅವನನ್ನು ಸಮಾಧಾನ ಮಾಡಿ ಆಯಿತು. ನಾನು ಬಂದಿದ್ದು ರಾಮನನ್ನು ಕರೆದುಕೊಂಡು ಬರುವುದಕ್ಕೆ ಅಂತಾದಾಗ ಎಷ್ಟು ರೀತಿಯ ನಾಮೆಗಳು, ಎಷ್ಟು ಪತಾಕೆಗಳು, ಎಷ್ಟು ಗಂಟೆಗಳು. ವಾತಾಯಾತವಿರುವ ನಾವೆಯಲ್ಲಿ ತಾಯಂದಿರನ್ನು ಕೂಡಿಸಿಕೊಂಡು ಅರಮನೆಯವರನ್ನು ದಾಟಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನ ತಂದೆಯನಿಗೆ ಸಖನಾದವನವನು. ತಂದೆಯ ಸಾವಿನ ಸುದ್ದಿಯನ್ನು ಹೇಳಿದಾಗ ಕಣ್ಣಂಚಿನಲ್ಲಿ ನೀರು ಹಾಕಿದರೂ ರಾಮನನ್ನು ಕರೆದುಕೊಂಡು ಬರ್ತಾರೆ ಎನ್ನುವ ಉತ್ಸಾಹದಿಂದ ಎಲ್ಲರನ್ನೂ ಸಿದ್ಧಗೊಳಿಸಿ ನಾವೆಯಲ್ಲಿ ನಮ್ಮೆಲ್ಲರನ್ನೂ ಕೂಡಿಸಿ ನಮ್ಮ ಆನೆಯನ್ನು, ರಥವನ್ನು, ಕುದುರೆಯನ್ನು ದಾಟಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ.
ಆ ಮಹಾಶಯನಿಗೊಂದು ಕೈ ಮುಗಿದು ಮುಂದೆ ಹೊರಟರೆ ಎಲ್ಲಿ ಹೋಗಬೇಕು? ಈ ಹಾದಿಯಲ್ಲಿ ಹೋಗಿದ್ದಾರೆ, ಈ ದಿಕ್ಕಿನಲ್ಲಿ ಹೋಗಿದ್ದಾರೆ. ಭರದ್ವಾಜ ಆಶ್ರಮವಿದೆ ಗೊತ್ತು ನಮಗೆ. ಭರದ್ವಾಜರಲ್ಲಿ ಬಂದು ಕೇಳಿದ್ದೇನೆ, ಅವರೂ ನನ್ನನ್ನು ಪರೀಕ್ಷಿಸಿದರಲ್ಲ. ಯಾರು ನಂಬುತ್ತಾರೆ? ಭರತನೊಬ್ಬನನ್ನು ಬಿಟ್ಟರೆ ಮತ್ತೆ ಯಾರೂ ನಂಬುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಚಿತ್ರಕೂಟದತ್ತ ಕೈ ತೋರಿಸಿದರು, ಅಲ್ಲಿ ಹೋಗಿದ್ದಾರೆ ಅಂತ. ಅರಮನೆಯವರೂ ಸೈನ್ಯವೂ ನಿಧಾನವಾಗಿ ಬರಬಹುದು, ಆದರೆ ಯಾವ ಒಂದು ಕ್ಷಣ ಮೊದಲು ನಾನು ರಾಮನನ್ನು ಕಂಡೇನು ಎಂಬ ಕಾರಣದಿಂದ ನನ್ನ ಕುದುರೆಯನ್ನು ಓಡಿಸುತ್ತಾ ಈ ಚಿತ್ರಕೂಟಗಿರಿಯ ಮೇಲೆತ್ತರಕ್ಕೆ ಬಂದು ನೋಡುತ್ತೇನೆ. ಗಿರಿಯೇರಿ ನಿಲ್ದು ದೂರದಿ ರಾಮನನು ಕಂಡು ಗಿರಿಯೇರಿ ನಿಲ್ದು ದೂರದಿ ರಾಮನನು ಕಂಡು ಭರತ ಧಾವಿಸುತ್ತಾ ಬಂದು ಚರಣಕ್ಕೆ ನಮಿಸಿ ಲಕ್ಷ್ಮಣ ಸೀತೆಯರ ನೋಡಿ, ಚರಣಕ್ಕೆ ನಮಿಸಿ ಲಕ್ಷ್ಮಣ ಸೀತೆಯರ ನೋಡಿ, ಶಿರವ ತಗ್ಗಿಸಿದ ಬಂದು. ಗಿರಿಯೇರಿ ನಿಂತು ನೋಡುತ್ತೇನೆ, ದೂರದಲ್ಲಿ ಎಲೆಮನೆ ಕಾಣ್ತಾ ಇದೆ. ಅದರ ಎದುರಿನಲ್ಲಿ ನನ್ನಣ್ಣ ಬಿಲ್ಲು ಹಿಡಿದು ನಿಂತಿದ್ದಾನೆ, ಪಕ್ಕದಲ್ಲಿ ನನ್ನ ಅತ್ತಿಗೆ. ಈ ಭೂಮಿ ಕ್ಷಮೆ ಅಂತ ಹೇಳಿಸಿಕೊಂಡಿದ್ದಾಳೆ, ಕ್ಷಮಿಸುತ್ತಾಳೆಯೇ? ಅವಳ ಮಗಳನ್ನು ರಾಣಿಯಾಗುವ ಅವಕಾಶವನ್ನು ಕಳೆದವನು ನಾನು. ಆ ಸೀತೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅಗೋ ನನ್ನಣ್ಣ ಜಟಾಜೂಟಧಾರಿಯಾಗಿದ್ದಾನೆ, ವಲ್ಕಲವನ್ನು ತೊಟ್ಟು ನಿಂತಿದ್ದಾನೆ. ಇದು ಚಿತ್ರಕೂಟವಲ್ಲ, ವಿಚಿತ್ರಕೂಟ. ಹೀಗೆ ರಾಮ ಲಕ್ಷ್ಮಣ ಸೀತೆಯರು ನಿಲ್ಲಬಹುದಾದ ಸ್ಥಿತಿ ಬಂತೆ. ಯಾರಿಂದ? ಭರತನಿಂದಾಗಿ, ಅಧಿಕಾರದ ಕಾರಣದಿಂದಾಗಿ. ದೂರದಲ್ಲಿ ನಿಂತು ಹತ್ತಿರ ಹೋಗುವುದಕ್ಕೆ ಧೈರ್ಯ ಸಾಲದು ನನಗೆ. ಇಂತಹದೊಂದು ಸ್ಥಿತಿಯನ್ನು ತಂದಿಟ್ಟನಲ್ಲ ಇವನು ಅಂತ. ಒಂದು ಕ್ಷಣ ನನ್ನತ್ತಿಗೆ ಹಾಗೆ ನನ್ನನ್ನು ನೋಡಿದರೆ ಸಹಿಸುವ ಸಾಮರ್ಥ್ಯ ನನಗಿಲ್ಲ. ನನ್ನ ಲಕ್ಷ್ಮಣನಿಗೆ ಕೋಪ ಹೆಚ್ಚು. ಬಂದವನು ಭರತ ಅಂತ ಗೊತ್ತಾದರೆ ಅವನು ಏನು ಮಾಡಿದರು ಅಣ್ಣನಿದ್ದಾನಲ್ಲ ತಡೆಯುವುದಕ್ಕೆ. ಆದರೆ ರಾಮನ ಬಳಿಗೆ ಹೋಗಿ ಆದರೂ ಹೇಳುವುದು ಹೇಗೆ? ಬಾಯಿ ಬಿಟ್ಟು ಹೇಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಬಾಯಿ ಕಟ್ಟಿ ನಿಂತರೆ ಏನಾಯಿತು ತಮ್ಮ ಅಂತ ಕೇಳಿದರೆ ಹೇಗೆ ಹೇಳಲಿ? ಆಲೋಚಿಸುತ್ತಾ ಕೂಡುವುದಕ್ಕೆ ಸಮಯವಲ್ಲ. ಅಣ್ಣನನ್ನು ನಾನು ಕಾಣುತ್ತಿದ್ದೇನೆ ಅಂತಾದರೆ ಇಲ್ಲಿ ನಿಲ್ಲುವುದಲ್ಲ, ರಥದಿಂದಿಳಿದು ಓಡಿ ಬಂದು ಅಣ್ಣನ ಕಾಲು ಕಟ್ಟಿಕೊಂಡಿದ್ದೇನೆ. ಅಣ್ಣ ಅಣ್ಣ, ನಾನು ಭರತ, ನಿನ್ನ ಕಾಲಿಗೆ ಬಂದು ಬಿದ್ದಿದ್ದೇನೆ ಅಣ್ಣ. ಬಂದೆಯ ಇನ್ನ ವಂಶವಾರಿಧಿ ಚಂದ್ರ ಅಣ್ಣ. ಬಂದೆಯ ಇನ್ನ ವಂಶವಾರಿಧಿ ಚಂದ್ರ ನೊಂದು
ನೊಂದೆಯೇನೈ ಬಂದೆಯ ಇನ ವಂಶ ವಾರಿಧಿ ಚಂದ್ರ. ಅಣ್ಣ, ನಾನು ಬಂದರೆ ನನ್ನನ್ನು ಅಪ್ಪಿ ಎತ್ತಿದೆಯಲ್ಲ, ಧನ್ಯನಾದೆ. ಹೀಗೆ ರಾಮ ಸ್ವೀಕರಿಸುತ್ತಾನೆ ಅಂತಾದರೆ ಬದುಕುವ ಧೈರ್ಯ ಬಂತು. ಅಣ್ಣ, ನಿನ್ನ ಮಾತೇನು? ಇನವಂಶ ವಾರಿಧಿ ಚಂದ್ರ. ಅಮಾವಾಸ್ಯೆಯಲ್ಲಿ ಬಂದು ನಿನ್ನನ್ನು ಕಾಣುತ್ತಿದ್ದೇನೆ ಅಣ್ಣ. ಚಂದ್ರನನ್ನು ನೀನು ನೆನಪು ಮಾಡಿದೆಯಲ್ಲ. ಭರತ ಬಂದದ್ದು ಹೌದು, ಆದರೆ ರಾಮಚಂದ್ರ ಬಂದ ಮೇಲೆ. ಇನವಂಶ ವಾರಿಧಿಗೆ ರಾಮಚಂದ್ರನ ದರ್ಶನವಾದಾಗಲೇ ಭರತ ಬಂತಲ್ಲ. ಚಂದ್ರನಿಲ್ಲದೇ ಇಲ್ಲ. ಅಣ್ಣ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾದೀತು ಎಂಬ ನಿರೀಕ್ಷೆ ನನಗಿರಲಿಲ್ಲ. ಕೆಟ್ಟ ಕನಸನ್ನು ಕಂಡೆ ಅಣ್ಣ. ಆದರೆ ಕನಸಿಗಿಂತಲೂ ಭೀಕರವಾದ ನನಸನ್ನು ನನ್ನ ಎದುರೀಗ ಇಟ್ಟುಕೊಂಡಿದ್ದೇನಲ್ಲ. ಹೇಗೆ ಹೇಳಲಿ? ಆದರೂ ನೀನು ಒಪ್ಪಿ ಆದರಿಸುತ್ತೀಯೇ ಅಂತಾದರೆ ಎಷ್ಟು ದೊಡ್ಡವನಪ್ಪ. ಬರುವಾಗ ನಿನ್ನೊಡನೆ ಹೇಳುವುದಕ್ಕಾಗಲಿಲ್ಲ ಎನ್ನುವುದಕ್ಕೆ ನೊಂದೆಯೇನೈ? ಇಡೀ ಅಯೋಧ್ಯೆಯೇ ನೀನು ಬಂದುದಕ್ಕೆ ನೊಂದು ನಿಂತಿದೆ. ನನ್ನನ್ನು ಕಾಣುವುದಕ್ಕೆ ಮನಸ್ಸಿಲ್ಲದೆ ನಿಂತಿದೆ. ಆ ಸಂದರ್ಭದಲ್ಲಿಯೂ ನನ್ನ ಮನಸ್ಸನ್ನು ಬಲ್ಲೆಯಲ್ಲ ನೀನು. ಸಮಾಧಾನವಾಯಿತು ಅಣ್ಣ. ಇವರೆಲ್ಲ ಬಂದಿದ್ದಾರೆ, ನಾನೊಬ್ಬನೇ ಅಲ್ಲ. ನೋಡು ನೋಡು, ಇವರೆಲ್ಲ ಬಂದಿದ್ದಾರೆ. ಯಾರ ಮುಖದಲ್ಲಿಯೂ ಹೌದು ಹೇಳುವುದಕ್ಕಿಲ್ಲ ನಾನು. ಏನು ಮುಖದಲ್ಲಿ ಕಾಂತಿ ತಗ್ಗಿತು, ಏನು ಮುಖದಲ್ಲಿ ಕಾಂತಿ ತಗ್ಗಿತು, ಏನು ಮುಖದಲ್ಲಿ ಕಾಂತಿ ತಗ್ಗಿತು. ನೀನು ಜನನೆಯರೊಡನೆ, ನೀನು ಜನನೆಯರೊಡನೆ ನಾದಿಯ ಕಾನನಂತಕ್ಕೆ ಬಂದುದೇತಕ್ಕೆ, ನಾನಿಯ ಕಾನನಂತಕ್ಕೆ ಬಂದುದೇತಕ್ಕೆ ಮಾನನಿಧಿಯ. ಅಣ್ಣ, ಯಾಕೆ ನಮ್ಮ ಮುಖದಲ್ಲಿ ಕಾಂತಿ ತಗ್ಗಿದೆ? ನಾವೆಲ್ಲ ನಮ್ಮ ಕಣ್ಣುಗಳಿಂದ ನೋಡುತ್ತೇವೆ ಅಂತಂದರು. ಇಡೀ ಅಯೋಧ್ಯೆ ರಾಮನೆಂಬ ಬೆಳಕಿನಲ್ಲಿ ಬದುಕನ್ನು ನೋಡುತ್ತಾ ಇತ್ತು. ಆ ರಾಮನೆಂಬ ಬೆಳಕನ್ನು ಕಳೆದುಕೊಂಡ ಮೇಲೆ ನಮ್ಮ ಮುಖದಲ್ಲಿ ಕಾಂತಿ ಹೇಗೆ ಬಂದೀತಣ್ಣ? ನೀನೋ ಹಿಮವತ್ ಪರ್ವತದ ಮೇಲೆ ಕುಳಿತ ಶಿವನಂತೆ ನಿಶ್ಚಿಂತೆಯಿಂದ ಮಾತನಾಡುತ್ತೆ. ಇಡೀ ಅಯೋಧ್ಯೆ, ಅದರಲ್ಲಿಯೂ ನಾನು ಕುದಿದ ಕಾವಲಿಯ ಮೇಲೆ ಕುಳಿತಂಥವರಿದ್ದೇವೆ. ಹೇಗೆ ಹೇಳುವುದು? ಎಲ್ಲರೂ ಬಂದಿದ್ದಾರೆ, ಯಾರೂ ಮುಖ ಎತ್ತಿ ನೋಡಲಾರರು, ಮಾತಾಡಲಾರರು. ಹೌದು, ನೀನು ವಿಚಾರಿಸುತ್ತಿ ಹೇಗಿದ್ದಾರೆ ನಮ್ಮ ತಂದೆ. ಬರುವಾಗ ಅವರ ಸ್ಥಿತಿ ಚೆನ್ನಾಗಿರಲಿಲ್ಲ, ಈಗ ಹೇಗಿದ್ದಾರೆ? ಶತ್ರುಘ್ನ ಹೇಗಿದ್ದಾನೆ? ಇಡೀ ಅಯೋಧ್ಯೆಯ ಜನರ ಬಗ್ಗೆ ವಿಚಾರಿಸುತ್ತಿದ್ದಿ. ಹೆಚ್ಚಿನವರು ಬಂದೇ ಬಿಟ್ಟಿದ್ದಾರೆ, ರಾಮನನ್ನು ಕಾಣದೆ ಇಷ್ಟು ದಿನವಾಯಿತಲ್ಲ ಎಂದು. ಅಣ್ಣ, ಹೇಗೆ ಹೇಳಲಿ? ಯಾರ ಮುಖದಲ್ಲಿಯೂ ಕೂಡ ಬೆಳಕಿಲ್ಲ. ಯಾಕೆ? ಅಯೋಧ್ಯೆ ಎಂದೂ ಹೀಗೆ ನಡೆದುಕೊಂಡದ್ದಿಲ್ಲ. ಅಯೋಧ್ಯೆಯ ಜನ ಉತ್ಸಾಹಶೀಲರು, ಜೀವನ ಪ್ರಿಯರು. ಎಲ್ಲವನ್ನೂ ಸಂತೋಷದಿಂದ ಕಳೆಯುತ್ತಿದ್ದಂತಹ ಅಯೋಧ್ಯೆಯ ಜನರ ಮುಖದಲ್ಲಿ ಹೀನಾಯವಾದಂತಹ ಈ
ದರ್ಶನ ಯಾಕಾಗ್ತಾ ಇದೆ? ನೀನು ಕಾಡಿನಲ್ಲಿ ಬಂದು ಕುಳಿತಿರಬಹುದು, ಆದರೆ ನಾಡಿನ ಜನ ಈಗಲೂ ನಿನ್ನನ್ನು ಆಶ್ರಿತ ಪೋಷ ಅಂತಲೇ ತಿಳಿತಾರೆ ಅಣ್ಣ. ಅಣ್ಣಾಶ್ರಿತ ಪೋಷ ಕೇಳು ನಿನ್ನ ಪಿತ ಕಳುಹಿದ ಮೇಲೆ. ಅಣ್ಣ ಅಣ್ಣಾಶ್ರಿತ ಪೋಷ ಕೇಳು ನಿನ್ನ ಪಿತ ಕಳುಹಿದ ಮೇಲೆ. ನಿನ್ನ ಪಿತ ಕಳುಹಿದ ಮೇಲೆ ಅನ್ನ ಉಣ್ಣ 2 ದಿನಕ್ಕೆ ನಿನ್ನ ಪಿತ ಕಳುಹಿದ ಮೇಲೆ. ಅನ್ನ ಉಣ್ಣ 8 ದಿನಕ್ಕೆ ಇನ್ನು ನಾನು ಹೇಳಬೇಕೆ? ಇನ್ನು ನಾನು ಹೇಳಬೇಕೆ? ಅನ್ನ ಉಣ್ಣ 8 ದಿನಕ್ಕೆ ಇನ್ನು ನಾನು ಹೇಳಬೇಕೆ? ಅಣ್ಣ, ಹೇಗೆ ಹೇಳಲಿ, ಎಲ್ಲಿಂದ ಪ್ರಾರಂಭಿಸಲಿ ಎನ್ನುವುದು ಅರ್ಥವಾಗುವುದಿಲ್ಲ. ಹೋಗುವಾಗ, ಹೊರಟು ಹೋಗುತ್ತೇನೆ ಎಂದು ನಿಂತಾಗ ನನ್ನ ತಂದೆ ನಿನಗೆ ಹೇಳಿದರಂತೆ, ಈ ದುಷ್ಟೆಯನ್ನು ಸೆರೆಯಲ್ಲಿಟ್ಟು ನೀನು ರಾಜ್ಯವಾಳು ಅಂತ. ಒಪ್ಪದೆ ಹೊರಟ ನಿನಗೆ 1 ತುತ್ತು ಹಾಲನ್ನವನ್ನಾದರೂ ತಿಂದು ಹೋಗು ಮಗನೇ, ರಾಮ ರಾಮ ಎಂದು 10 ಹೆಜ್ಜೆ ಬಂದು ಕುಸಿದು ಕುಳಿತರಂತೆ. ನೀನು ಬೆನ್ನು ಹಾಕಿದವನು ತಿರುಗಿ ನೋಡಲಿಲ್ಲವಂತೆ. ಭರತನ ಅನ್ನ ಅಂತ ತಿಳಿದಿಯೇನೋ ಅಣ್ಣ? ನಿನಗೆ ಅನ್ನ ಬೇಡವಾಗಿತ್ತು, ತಂದೆಗೆ ಸೇರುತ್ತದೆಯೇ ಹೇಳು? ರಾಮನನ್ನಲ್ಲದೆ ಇನ್ನೊಂದನ್ನು ನೆನೆಯಲಾರದಂತೆ ಆ ಮನಸ್ಸು ಅದೆಷ್ಟು ರಾಮನನ್ನು ಹಚ್ಚಿಕೊಂಡಿತ್ತು. ನಿನಗೆ ಪಟ್ಟ ಕಟ್ಟಬೇಕು, ನಿನ್ನ ಆನಂದವನ್ನು ನೋಡಬೇಕು ಅಂತ ಸಂಭ್ರಮದಲ್ಲಿದ್ದ ತಂದೆಯ ಕನಸನ್ನು ತುಳಿದವಳು ನನ್ನ ತಾಯಿ. ಮರುಕ್ಷಣದಲ್ಲಿ ಹೊರಟು ನಿಂತೆಯಂತಲ್ಲ. ಇಷ್ಟು ಸಿಟ್ಟು ಮಾಡಿಕೊಂಡು ಹೇಳಬೇಕೆ? ಹೋಗುತ್ತೇನಲ್ಲ ನಾನು ಅಂತ ನನ್ನ ತಾಯಿಯಲ್ಲಿ ಹೇಳಿ ಹೊರಟೆಯಂತೆ. ಅಣ್ಣ, ರಾಮನಾಮವನ್ನು ಬಿಟ್ಟು ಬೇರೆಯದನ್ನು ಅವರು ಊಟ ಮಾಡಲಿಲ್ಲ. ಅವರ ಅನ್ನವೂ ರಾಮ, ನೀರು ರಾಮ, ನಿದ್ದೆಯೂ ರಾಮ ಎನ್ನುವ ರೀತಿಯಲ್ಲಿ ಕಳೆದರಂತೆ. ಈ ಕೈಕೇಯಿಯ ಮನೆಯಲ್ಲಿ ಇರಲಾರೆ, ನನ್ನನ್ನು ಕೌಸಲ್ಯೆಯ ಮನೆಗೆ ಕರೆದುಕೊಂಡು ಹೋಗಿ ಅಂತ ಕೇಳಿದರಂತೆ. ದೊಡ್ಡಮ್ಮ ಕೌಸಲ್ಯೆಯ ಮನೆಯಲ್ಲಿ ಕರೆದುಕೊಂಡು ಹೋದರೆ ಅಲ್ಲಿದ್ದು ರಾಮ ರಾಮ ಅಂತ ಹಲುಬಿದರಂತೆ. ನಿನ್ನನ್ನು ಬಿಟ್ಟು ಬರುವುದಕ್ಕೆ ಸುಮಂತ್ರನನ್ನು ಕಳಿಸಿದ್ದರಂತಲ್ಲ. ಸುಮಂತ್ರ ತಿರುಗಿ ಬಂದಾಗ ಹೇಗೆ ಹೋದ ನನ್ನ ಮಗ? ಎಷ್ಟು ಕಷ್ಟವಾಯಿತವನಿಗೆ. ಅರಣ್ಯ ಗತಿಯೊಳಿರತಕ್ಕವನೇ ಶ್ರುತಿ ವಚನ ದೂರ. ಅಲ್ಲಿ ಅವನಿಗೆ ವೇದವನ್ನು ಕೇಳಿಸುವವರು ಯಾರು? ಅರಮನೆಯ ಸುಖವನ್ನಷ್ಟೇ ಅಲ್ಲ, ಸಂಸ್ಕೃತಿಯನ್ನೂ ಬಿಟ್ಟು ಬದುಕಬೇಕಲ್ಲ ನನ್ನ ಮಗ ಅಂತ ಗೋಳಾಡಿದರಂತೆ. ನನ್ನ ರಾಮ ಹೇಗೆ ಹೋದ? ನನ್ನ ಸೀತೆ ಕಷ್ಟಪಟ್ಟಳೆ, ದುಃಖದಿಂದಡ್ಡಾಳಿಯೇ. ಲಕ್ಷ್ಮಣ ಅನುಸರಿಸಿದನೇ. ಅರಮನೆಯ ಒಂದು ಮಾತನ್ನಾಡಲಿಲ್ಲವಂತೆ. ಕೇವಲ ರಾಮನ ಕುರಿತಾಗಿ ಮಾತ್ರ ಮಾತು. ಹೇಗೆ ಹೋದ? ಅವನ ನಾರುಡೆಯಲ್ಲಿ ನನ್ನ ರಾಮ ಹೇಗೆ ಕಾಣ್ತಾನೆ? ಮತ್ತೆ ಜಟೆ ಕಟ್ಟಿಕೊಂಡನೇ, ಹೇಗಿದ್ದಾನೆ ಅವನು? ಅವರ ಊಟಕ್ಕೇನು? ಈ ರೀತಿ ರಾಮನೆಂಬ ವಿಷಯವನ್ನು ಬಿಟ್ಟು ಮತ್ತೇನನ್ನೂ ಕೇಳದ ತಂದೆಯವರು 8 ದಿನಗಳ ಕಾಲ ರಾಮನಾಮದಿಂದಲೇ ಜೀವ ಹಿಡಿದರಂತೆ. ಅಣ್ಣ, ಅನ್ನವನ್ನು ಮುಟ್ಟಲಿಲ್ಲ. ಭರತನ ಅನ್ನವನ್ನು ರಾಮನೊಬ್ಬನೇ ಅಲ್ಲ, ದಶರಥನೂ ತಿರಸ್ಕರಿಸಿಬಿಟ್ಟ. 8 ದಿನಗಳ ಕಾಲ ಅನ್ನ ನೀರಿಲ್ಲದೆ ರಾಮನಾಮದಿಂದಲೇ ಬದುಕಿದರಂತೆ. ಮತ್ತೆ ಇನ್ನು ಏನು ಹೇಳಲಿ ಅಣ್ಣ? ಹೇಗಿದ್ದಾರೆ ಅಂತ ಹೇಳಲಿ? ಇಡೀ ಅಯೋಧ್ಯೆ ದುಃಖದಲ್ಲಿದೆ, ಸೂತಕವನ್ನು ಆಚರಿಸುತ್ತಿದೆ. ಅಣ್ಣ, 60,000 ವರ್ಷ ಜಗತ್ತಿಗೆ ಭರವಸೆಯಾಗಿ
ಯಾರೂ ಇಲ್ಲದ ಸಂದರ್ಭದಲ್ಲಿ ಕಾಲಗರ್ಭವನ್ನು ಸೇರಿಬಿಟ್ಟರು ಅಣ್ಣ, ಸೇರಿಬಿಟ್ಟರು. ಮುಂದೇನು ಮಾಡುವುದು ಅಂತ ತಿಳಿಯದೆ ಸಂಸ್ಕಾರ ಕರ್ಮವನ್ನು ವಸಿಷ್ಠರ ಮಾರ್ಗದರ್ಶನದಲ್ಲಿ ಮುಗಿಸಿ ಒಂದು ಕ್ಷಣವೂ ನಿಲ್ಲದೆ ಇಲ್ಲಿಗೆ ಓಡಿ ಬಂದಿದ್ದೇನೆ ಅಣ್ಣ. ಏನು ಮಾಡೋಣ, ನೀನು ಹೇಳು. ತೆರಳಿ ಮಂದಾಕಿನಿಯ ತೀರದಿ ವಿರಚಿಸಿದ ನೂತನ ಕ್ರಿಯೆಯ, ಮಂದಾಕಿನಿಯ ತೀರದಿ ವಿರಚಿಸಿದ ಉತ್ತರ ಕ್ರಿಯೆಯ ಬಳಿಕಂದು ಆ ಕುರಿತು ಚಿತ್ತಸ್ಥೈರ್ಯದಿ ಬೆಳೆದನು ಶ್ರೀರಾಮ. ಏನಣ್ಣ, ಏನು ಹೇಳ್ತಾ ಇದ್ದೀಯ? ಅಯೋಧ್ಯ ನಗರಕ್ಕೆ ಅಯೋಧ್ಯ ನಗರಕ್ಕೆ ಆನೆ ಕುದುರೆ ಮಂದಿರಾಜವ ಆಳುವುದಕ್ಕೆ ಆನೆ ಕುದುರೆ ಮಂದಿರಾಜವ ಆಳುವುದಕ್ಕೆ ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಹಿತ ಬಂದೆನು ಪಟ್ಟಣಕ್ಕೆ ತಕ್ಷಣ. ಜಾನಕಿ ಸಹಿತ ಬಂದೆನು ಪಟ್ಟಣಕ್ಕೆ ತಕ್ಷಣ. ಅಯೋಧ್ಯ ನಗರಕ್ಕೆ ಆನೆ ಕುದುರೆ ಮಂದಿರಾಜ ಆಳುವುದಕ್ಕೆ. ಅಣ್ಣ, ಅಯೋಧ್ಯೆಯ ಮಹಾರಸುವಿಗೆ ಇಲ್ಲಿ ನಿಂತು ಇಂಗುದಿಯ ಪಿಷ್ಟದಲ್ಲಿ ಪಿಂಡ ಹಾಕಿದೆವಲ್ಲ, ಕಾಲವನ್ನು ಹೇಗೆ ಅಂತ ಹೇಳೋಣ. ಎಲ್ಲರೂ ಬಂದಿದ್ದು ಕೇವಲ ಅಪ್ಪನ ಮರಣದ ಸುದ್ದಿಯನ್ನು ಹೇಳುವುದಕ್ಕೆ ಅಂತ ತಿಳಿದುಕೊಂಡು ಬಿಟ್ಟೆ ಅಲ್ಲ ನೀನು. ಕಂದಪೋಗ ಅಯೋಧ್ಯ ನಗರಕ್ಕೆ ಆನೆ ಈ ಮಂದಿಗಳನ್ನು ಆಳುವುದಕ್ಕೆ ರಾಜನೀತಿಯನ್ನು ಹೇಳಿ ಹೀಗೆ ನಡ್ಕೊಳ್ಬೇಕು ಮಗನೇ ಅಂತ ನನಗೆ ಪಾಠ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ. ಅಯೋಧ್ಯೆಯನ್ನು ಆಳುವುದಕ್ಕೆ ನಾನು ಹೋಗಬೇಕು, ಅಲ್ಲಿ ಹೋಗಿ ಆಳಬೇಕು. ಆಳುವ ಕ್ರಮ ಹೇಗೆ ಎನ್ನುವುದನ್ನು ಅಣ್ಣ ಇಲ್ಲಿಂದಲೇ ಪಾಠ ಮಾಡ್ತಾನೆ. ನಾವು ಹೋಗುವುದಣ, ಅದನ್ನು ಹೇಳುವ ಕ್ರಮ ಹೇಗೆ? ಅಂದಿನ ದಿನಕ್ಕೆ ನಾನು ಲಕ್ಷ್ಮಣನು ಸೀತೆಯು ಬಂದೇನು ಅಲ್ಲ ಬಂದೇನು. ಅಣ್ಣ, ನಾನು ಅಯೋಧ್ಯೆಗೆ ಹೋಗಬೇಕು, ಆಳಬೇಕು. ನಾವೆಲ್ಲರೂ ತಿರುಗಿ ಅಯೋಧ್ಯೆಯನ್ನು ಸೇರಬೇಕು. ಇಲ್ಲಿರುವುದಕ್ಕೆ ನಾವು ಬಂದವರಲ್ಲ, ಇದು ಶೋಭೆಯಲ್ಲ. ಒಪ್ಪುತ್ತೇನೆ ನಾನು. ನಾವು ಇಲ್ಲಿರುವುದಕ್ಕೆ ಬಂದವರಲ್ಲ, ಆದರೆ ಕೇವಲ ಸುದ್ದಿ ಹೇಳುವುದಕ್ಕೆ ಬಂದವರು. ನಾವೀಗ ಹೋಗಬೇಕು ಅಂತಾದರೆ ನೀವೆಲ್ಲಿರುವುದು? ಅಣ್ಣ, ನೀವು ಮೂವರಲ್ಲದು ಇರುವಾಗ ಅಣ್ಣ ನೀವು ಮೂವರು, ಅಣ್ಣ ನೀವು ಮೂವರಲ್ಲದು ಇರುವಾಗ ಬಣ್ಣವೇ ತನಗೆ ಊರು. ನೀವು ಅರಣ್ಯದೋಳ್ ಇರುವಾಗ ಬಣ್ಣವೇ ತನಗೆ ಊರು. ಪುಣ್ಯ ಪುರುಷ ನಿನ್ನ ಪಾದವ ಬಿಡೆನಿನ್ನು. ಪುಣ್ಯ ಪುರುಷ ನಿನ್ನ
ಕಾರಣದಿಂದ ಇಲ್ಲಿಗೆ ಬಂದು ನಿನ್ನ ಸಾನ್ನಿಧ್ಯದಲ್ಲಿ ಕುಳಿತ ಸಂದರ್ಭದಲ್ಲಿ ನಮಗೊಂದಿಷ್ಟು ಸಮಾಧಾನವೂ ಆಯಿತು, ಆತ್ಮವಿಶ್ವಾಸವೂ ಬಂತು. ಎಲ್ಲರೂ ಸೇರಿದ್ದೇವಲ್ಲ, ದುಃಖವನ್ನು ಕಳೆದುಕೊಳ್ಳುವುದಕ್ಕೆ ಪರಸ್ಪರ ಮಾತಾಡಿಕೊಂಡು ಆಗಿ ಹೋಯಿತು ಅಂತಂದುಕೊಂಡು ಇಲ್ಲಿಯೂ ಕೂಡ ದಿವಂಗತರಿಗೆ ಸೇರಬೇಕಾದ ಕರ್ಮವನ್ನು ನಾವು ಮಾಡಿದೆವು. ಹಿರಿಯಣ್ಣನೊಂದಿಗೆ ನಿಂತು ಈ ಕರ್ಮವನ್ನು ನೆರವೇರಿಸಿದಂತಹ ಸಮಾಧಾನದಲ್ಲಿದ್ದು ಇನ್ನೂ ಅಣ್ಣ ಮಾತಾಡುತ್ತಾನೆ, ಎಲ್ಲರಿಗೂ ಸಮಾಧಾನವನ್ನು ಹೇಳ್ತಾನೆ. ಅಷ್ಟು ಮಟ್ಟಿಗೆ ನನ್ನ ಹೊಣೆ ಕಡಿಮೆಯಾಯಿತು ಎಂದ ಮರುಕ್ಷಣದಲ್ಲಿ ನೀನು ನಿನ್ನ ಹೊಣೆ ಹೊರುವುದಕ್ಕೆ ಹೋಗಬೇಕು ಅಂತ ಹೇಳಿದೆಯಲ್ಲ. ಹೇಗೆ ಹೋಗಲಿ ಅಣ್ಣ? ನಾನು ಅಯೋಧ್ಯೆಗೆ ಹೋಗಬೇಕು ಅಂತಂದರೆ ಅದರ ಅರ್ಥ ನೀನು ಇಲ್ಲಿಯೇ ಇರುವವನು ಅಂತ, ಬರುವುದಿಲ್ಲ ಅಂತ. ಯಾವ ನ್ಯಾಯ ಅಣ್ಣ? ನನ್ನ ಸ್ವಭಾವವೋ ಅದು. ನೀನಿಲ್ಲಿ ಕಾಷಾಯ ವಸ್ತ್ರವನ್ನು ಧರಿಸಿ ಹೀಗೆ ನಿಂತುಕೊಂಡಿರಬೇಕು, ಈ ಎಲೆಮನೆಯಲ್ಲಿ ನೀನು ಉಳಿದಿರಬೇಕು, ಗಡ್ಡೆ ಗಣಸಗಳನ್ನು ತಂದು ಜೀವನವನ್ನು ನೂಕಬೇಕು. ನಾನಲ್ಲಿ ಅರಮನೆಯಲ್ಲಿರಬೇಕು, ವೈಭವವನ್ನು ಹೊಂದಬೇಕು, ರಾಜನಾಗಿ ಮೆರೆಯಬೇಕು, ಅಯೋಧ್ಯೆಯ ಮರ್ಯಾದೆಗೆ ತಕ್ಕ ಹಾಗೆ ನಾನು ಬದುಕಬೇಕು. ಎಷ್ಟೆಲ್ಲ ಸೂಚನೆಗಳನ್ನು ಕೊಡ್ತಾ ಇದ್ದೀಯೆ. ನೀವು ಮೂವರು ಅರಣ್ಯದಲ್ಲಿರುವಾಗ ನನಗೊಂದು ಊರು ಅಂತ ಹೊಂದುತ್ತದೆಯೇ? ನಾವು ನಾಲ್ವರು ಒಂದಾದವರು. ಯಾರಾದರೂ ಅಯೋಧ್ಯೆಯಲ್ಲಿ ಒಮ್ಮೆಯಾದರೂ ಕೂಡ ಭರತನಿಗೆ ಸ್ನಾನವಾಯಿತೆ, ಭರತನಿಗೆ ಊಟವಾಯಿತೆ ಅಂತ ಕೇಳಿದ ಕ್ರಮ ಇಲ್ಲವಂತೆ. ನಾವು ಸಣ್ಣವರಿದ್ದಾಗ ರಾಮನಿಗೆ ಊಟವಾಯಿತೆ, ರಾಮನಿಗೆ ಸ್ನಾನವಾಯಿತೆ, ರಾಮನಿಗೆ ನಿದ್ದೆ ಬಂತೆ ಅಂತ. ರಾಮನಿಗೆ ಬಂದಿದೆ ಅಂದರೆ ಉಳಿದವರಿಗೆ ಆಗಿದೆ ಅಂತ ಲೆಕ್ಕ. ಆ ಕಾಲದಿಂದ ಅದನ್ನು ಅನುಸರಿಸಿದವನು ಶ್ರೀರಾಮ. ಕಾಡಿನಲ್ಲಿದ್ದಾನೆ ರಾಮ, ರಾಮನಿಗೆ ಊಟವಾಯಿತೆ ಅಂದರೆ ಏನರ್ಥ? ಗಡ್ಡೆ ಗಣಸುಗಳನ್ನು ತಿಂದನೆ ಅಂತ. ರಾಮನಿಗೆ ಸ್ನಾನವಾಯಿತೆ ಅಂದರೆ ಏನರ್ಥ? ಬಿಸಿಯಾದ ನೀರನ್ನು ಹಾಕಿಕೊಂಡಲ್ಲ. ಯಾವ ಕಾಲದಲ್ಲಿಯೂ ಸರ್ವ ಋತುಗಳಲ್ಲಿಯೂ ತಣ್ಣೀರನ್ನೇ ಸ್ನಾನ ಮಾಡುವ ಅನಿವಾರ್ಯತೆಗೆ ರಾಮ ನೂಕಲ್ಪಟ್ಟಿದ್ದಾನೆ. ಭರತನಿಗೆ ಬೇರೆಯಾಗುತ್ತದೆಯೇ? ಯಾವಾಗ ವಿಭಾಗ ಮಾಡಿದೆ ಅಣ್ಣ? ತೊಟ್ಟಿಲೆರಡರಲ್ಲಿ 4 ಜನ ಬೆಳೆದರು. ನೀವೀಗ ಕಾಡಿನಲ್ಲಿ, ನಾವಿಬ್ಬರು ಊರಿನಲ್ಲಿ, ಇಬ್ಬರ ತೊಟ್ಟಿಲು ಬೇರಾಗಿ ಬಿಟ್ಟಿತ್ತಲ್ಲ ಅಣ್ಣ. ಇದನ್ನು ಒಪ್ಪುವುದಕ್ಕಾಗುವುದಿಲ್ಲ. ನಿನ್ನನ್ನು ಕಾಡಿನಲ್ಲಿಟ್ಟು ನಾವು ನಾಡಿನಲ್ಲಿ ಆಳುವುದು ಇದು ಸಾಧ್ಯವಿಲ್ಲದ ಮಾತು ಅಣ್ಣ. ಹಾಗೆ ನಾನು ಹೋಗುತ್ತೇನೆ ಅಂತಂದರೆ ಬಂದ ಇವರಾದರೂ ಒಪ್ಪುತ್ತಾರೆ ಅಂತ ನಿರೀಕ್ಷೆ ಮಾಡಿದೆಯೋ ನೀನು? ರಾಮ ಹೇಳಿದ್ದಾನೆ ಎನ್ನುವ ಕಾರಣದಿಂದ ಇಷ್ಟು ಕಾಲ ಸುಮ್ಮನಿದ್ದಾರೆ. ನನ್ನನ್ನೂ ಅಯೋಧ್ಯೆಯಲ್ಲಿ ಯಾಕೆ ಬಿಟ್ಟರು ಅಂತ ಕೇಳಿದರೆ, ರಾಮನನ್ನು ಕರೆದುಕೊಂಡು ಬರ್ತೇನೆ ಅಂತ ನಾನು ಹೇಳಿದ್ದರಿಂದ ಸುಮ್ಮನೆ ನನ್ನ ಹಿಂದೆ ಬಂದಿದ್ದಾರೆ. ನಾನೇ ಅರಸನಾಗುತ್ತೇನೆ ಅಂತ ಹೇಳಿದರೆ ಅಯೋಧ್ಯೆಯನ್ನೇ ತಿರಸ್ಕರಿಸಿ ಇವರು ಅರಣ್ಯಕ್ಕೆ ಬರ್ತಾ ಇದ್ದರು. ಅದು ಪರಿಸ್ಥಿತಿ. ಇದನ್ನು ಯಾಕೆ ಅರ್ಥ ಮಾಡಿಕೊಳ್ತಾ ಇಲ್ಲ? ಅಯೋಧ್ಯೆಯವರಲ್ಲ, ಬಂದು ಗಂಗಾ ನದಿಯ ತೀರದಲ್ಲಿ ನಿಂತರೆ ಗುಹನೂ ಕೂಡ ನನ್ನನ್ನು ಸಂಶಯಿಸಿದ. ಅಯೋಧ್ಯೆಯ ಸೈನ್ಯವನ್ನೇ ಎದುರಿಸುವುದಕ್ಕೆ ಅಯೋಧ್ಯೆಯ ನಿಷ್ಠನಾದಂತಹ ಗುಹ ಸಿದ್ಧನಾಗಿ ಬಿಟ್ಟಿದ್ದ ತನ್ನ ಸೈನ್ಯದೊಂದಿಗೆ. ಅವನಲ್ಲಿ ಕ್ಷಮೆ ಕೇಳಿದೆ. ಶಿಕ್ಷೆ ಕೊಡುತ್ತಿದ್ದರೆ ನೀನು ಕೊಡು, ಅಯೋಧ್ಯೆಯಲ್ಲಿ ಯಾರೂ ಧೈರ್ಯ ಮಾಡಲಿಲ್ಲ ನನಗೆ, ನೀನು ಕೊಡುವುದಿದ್ದರೆ ಸ್ವೀಕರಿಸುತ್ತೇನೆ ಅಂತ ಹೇಳಿದಾಗ, ರಾಮನನ್ನು ಕರೆದುಕೊಂಡು ಹೋಗ್ತೀಯೋ ಹಾಗಿದ್ದರೆ ನಾನು ನಿನಗೆ ಅನುಕೂಲ ಅಂತ ಬಂದಿದ್ದಾನೆ. ಅಣ್ಣ, ಉಳಿದವರನ್ನು ಬಿಡು, ಲೌಕಿಕರು ಅಂತ ಹೇಳೋಣ. ಭರದ್ವಾಜಾಶ್ರಮದಲ್ಲಿ ಬಂದು ನಿಂತರೆ ಹೀಗೆ ಕೇಳ್ತೇನೆ ಅಂತಲ್ಲ, ನಿಜಕ್ಕೂ ನಿನ್ನ ಮನಸ್ಸೇನು ಅಂತ ಕೇಳಬೇಕೋ? ಭರದ್ವಾಜರು, ಇದು ಎಂಥ ನೋವು ಅಣ್ಣ. ಜಗತ್ತು ಯಾರನ್ನೂ ನಂಬುವುದಿಲ್ಲ. ರಾಮನನ್ನು ಕಾಡಿಗೆ ಕಳುಹಿಸಿದವನನ್ನು ನಾಡು ಒಪ್ಪುವುದಿಲ್ಲ. ನನ್ನನ್ನು ನಾಡಿಗೆ ಕಳುಹಿಸುವ ಆಲೋಚನೆ ಮಾಡ್ತೀಯಲ್ಲ ನೀನು. ಯಾರು ಒಪ್ಪುತ್ತಾರೆ? ಯಾರು ನಂಬುತ್ತಾರೆ? ನನಗೆ ಮನಸ್ಸಿರಲಿಲ್ಲ. ಕೂಡದು ಇದಕ್ಕೆ ಯಾವ ಪ್ರಾಯಶ್ಚಿತ್ತ ಅಣ್ಣ? ಆದದ್ದರಿಂದ ನೀನು ಕಾಡಿನಲ್ಲಿದ್ದು ನಾನು ನಾಡಿಗೆ ಹೋಗಬೇಕು ಅಂತಂದರೆ ಈ ನ್ಯಾಯವನ್ನು ನಾನು ಒಪ್ಪುವವನಲ್ಲ. ಅಯೋಧ್ಯೆಯೇ ಇಲ್ಲಿಗೆ ಬಂದಿದೆ. ರಾಮನು ತಿರುಗಿ ಬರುವಂತಿದ್ದರೆ ಮಾತ್ರ ನಾವು ಅಯೋಧ್ಯೆಗೆ ಹೋಗಬಹುದು.
ಅದಿಲ್ಲವಾದರೆ ಇಲ್ಲ. ಇವರೆಲ್ಲರಿಗೂ ಭರವಸೆ ಕೊಟ್ಟು ಬಂದಿದ್ದೇನೆ. ನಾನು ನನ್ನ ಅಣ್ಣನನ್ನು ಕರೆದುಕೊಂಡು ಬರ್ತೇನೆ. ಅಯೋಧ್ಯೆಯಲ್ಲಿ ಉಳಿದವರು ಕೂಡ ನಿನ್ನ ಬರುವಿಕೆಗಾಗಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ನಿನ್ನ ಸ್ವಾಗತಕ್ಕೆ ಅಯೋಧ್ಯೆ ಪ್ರಯತ್ನ ಮಾಡ್ತಾ ಇದೆ. ಆದದ್ದರಿಂದ ಅಣ್ಣ, ಇದು ಕೂಡದು, ಇದು ಸಾಧ್ಯ ಇಲ್ಲ. ಏನು ಆಲೋಚನೆ ಮಾಡಿದರು? ನೀನು ಅರಣ್ಯದಲ್ಲಿದ್ದು ನಾನು ಅರಮನೆಯನ್ನು ಸೇರುವುದು ನನ್ನಿಂದ ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಅಣ್ಣ. ಹೇಗೆ ವಿಚಾರ ಮಾಡಿದೆ ನೀನು? ತಮ್ಮ ಕೇಳ್ ಇನಕುಲದ ರಾಯರಲ್ಲಿ ಜನಿಸೇರ್ದೋ ತಮ್ಮ ಕೇಳ್ ಇನಕುಲದ ರಾಯರಲ್ಲಿ ಜನಿಸೇರ್ದೋ ಧರ್ಮ ಸತ್ಯವನು ಮೀರಿ ನಡೆಯುವುದು ಧರ್ಮ ಸತ್ಯವನು ಮೀರಿ ನಡೆಯುವುದು ಧರ್ಮವೇ ಸತ್ಯವನು ಮೀರಿ ಧರ್ಮವೇ ಸತ್ಯವನು ಮೀರಿ ನಡೆಯುವುದು ಪಿತನ ವಾಕ್ಯವ ಮೀರಿ ಪಿಂದೆ ನಡೆದವರುಂಟೆ ಪಿತನ ವಾಕ್ಯವ ಮೀರಿ ಪಿತನ ವಾಕ್ಯವ ಮೀರಿ ಪಿಂದೆ ನಡೆದವರುಂಟೆ ಅತಿರೇಕ ಅತಿರೇಕ ಅತಿರೇಕವಿದು ಲೋಕ ಕತಿ ಚೋದ್ಯವಯ್ಯ ಅಣ್ಣ, ಮತ್ತೆ ನನಗೆ ನೀನು ಮತ್ತೆ ಬೋಧನೆ ಮಾಡ್ತೀಯ. ಇಡೀ ಸೂರ್ಯವಂಶದಲ್ಲಿ ಯಾರಾದರೂ ಹೀಗೆ ನಡೆದುಕೊಂಡವರುಂಟೆ? ಅಪ್ಪನ ಮಾತನ್ನು ಮೀರುವುದಕ್ಕುಂಟೆ? ಸತ್ಯ ಅದು ಅಂತ. ಆ ಕ್ಷಣದಲ್ಲಿ ನೀನು ಮನೆ ಬಿಟ್ಟೆ ಎನ್ನುವುದು ನಿಜ. ಅದರಿಂದಾಗಿ ಅಯೋಧ್ಯೆ ಉಳಿಯಿತು ಅಂತ ನಾನು ಈಗಲೂ ಅಂದುಕೊಳ್ಳುತ್ತೇನೆ. ಆದರೆ ಅಯೋಧ್ಯೆ ಪೂರ್ಣವಾಗುವುದು ಯಾವಾಗ? ಶ್ರೀರಾಮ ತಿರುಗಿ ಬರಬೇಕು. ಏನೋ ನಮ್ಮ ತಾಯಿ ಆ ಕ್ಷಣಕ್ಕೆ ಆ ವರವನ್ನು ಕೇಳಿದ್ದರೂ ಈಗ ನನ್ನದು ತಪ್ಪಾಯಿತು, ಮಂಥರೆಯ ದುರ್ಬೋಧನೆಯಿಂದ ನಾನು ಹೀಗಾದೆ ಅಂತ ಅವಳು ಕೇಳ್ತಾ ಇದ್ದಾಳೆ. ಆದದ್ದರಿಂದ ತಿರುಗಿ ಬಾ ಅಂತ ಹೇಳಿದರೆ ಅಪ್ಪನಿಗೆ ಕೊಟ್ಟ ಮಾತು ಅಪ್ಪನ ಮಾತು ಅಂತ ಹೇಳ್ತಾ ಇದ್ದೀಯಲ್ಲ, ಅಪ್ಪನ ಮನಸ್ಸಿನ ಮಾತೋ ಹೇಳು. ತಾಯಿಯ ಮಾತಿಗೆ ಕಟ್ಟು ಬಿದ್ದು ಅವನು ಸುಮ್ಮನಿದ್ದಾನೆ ಎನ್ನುವುದು ಬಿಟ್ಟರೆ ಪುರಪ್ರಮುಖರನ್ನು ಕರೆಸಿ ಕೇಳಿದನಂತೆ, ನನಗೆ ವಯಸ್ಸಾಯಿತು, ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ, ನಿಮ್ಮ ಅನುಮತ ಹೇಗೆ ಅಂತ. ಅವರು ಹೇಳಿದರಂತೆ, ನಾವು ಮೊದಲೇ ತೀರ್ಮಾನ ಮಾಡಿದ್ದೇವೆ, ನಿನ್ನ ಮಾತು ತಡವಾಯಿತು ಅಂತ. ಅಂತಹ ನಿನ್ನನ್ನು ಬಿಟ್ಟು, ಅಂದರೆ ರಾಮ ಅಲ್ಲಿರಬೇಕು ಎನ್ನುವುದು ಅವನ ನಿಜವಾದ ಮಾತು. ಅಪ್ಪನ ಮಾತು ಅಂದರೆ ಯಾವುದು? ಯಾವ ಮಾತಿಗೆ ಕಟ್ಟು ಬಿದ್ದನೋ ಅದು ಅವನ ಮಾತಲ್ಲ. ಮನಸಾ ಅವನನ್ನು ಹೇಗಿತ್ತೋ ಅದು ಅವನ ಮಾತು. ನನ್ನ ರಾಮ ಬೇಕು, ನನ್ನ ರಾಮ ಬರಬೇಕು ಅಂತ. ಆ ಮಾತನ್ನು ನಡೆಸಿಕೊಡುವ ಹೊಣೆ ನಿನಗೆ. ಸತ್ಯ ನಿಯಮ ಅಂತರುವುದು ನಿನಗೆ. ಆದರೆ ನನಗೂ ಅಪ್ಪನ ಮಾತನ್ನು ನಡೆಸುವ ಅವಕಾಶ ಕೊಡಬೇಕಲ್ಲ ನೀನು. ನಿಜಕ್ಕೂ ಅಪ್ಪ ಏನು ಬಯಸಿದ್ದ ಎನ್ನುವುದು ನನಗೆ ಗೊತ್ತಿದೆ. ಹಾಗಾಗಿ ಅಣ್ಣ, ನೀನು ಬರಬೇಕು. ನನ್ನ ತಾಯಿ ಗಯ್ಯಾಳಿ, ಒಂದು ಶಬ್ದ ಬಳಸಿದರೂ ನಿನ್ನ ಮುಖದಲ್ಲಿ ಕಪ್ಪಿಡುತ್ತದೆ, ತಾಯಿಯನ್ನು ಬೈಯುವ ಹಾಗಿಲ್ಲ ಅಂತ. ಏನು ಮಾಡೋಣ ಅಣ್ಣ? ಮಾತು ಕೊಟ್ಟಿದ್ದಿತ್ತು ನಮ್ಮ ಅಜ್ಜನಿಗೆ, ಅಪ್ಪ ಮದುವೆಯಾಗುವಾಗ ಅಂತ. ಎತ್ತುತ್ತೀಯೇ, ಆ ಮಾತು ಉಳೀತದೋ? ಪುರುಷ ಪ್ರಯತ್ನದಲ್ಲಿ ಸಾಧ್ಯವಾಗುವುದಿದ್ದರೆ ಕೌಸಲ್ಯಲ್ಲಿ ಸುಮಿತ್ರೆಯಲ್ಲಿ ಕಾಣದಂತಹ ಸಂತಾನವೊಂದು ಕೈಕೇಯಿಯಲ್ಲಿ ಬಂದೀತು ಎಂಬ ನಿರೀಕ್ಷೆಯಲ್ಲಿ ಮಾತು ಕೊಟ್ಟಿದ್ದು ಹೌದು. ಆದರೆ ಎಲ್ಲವೂ ವ್ಯರ್ಥವಾದಾಗ
ಪುತ್ರಕಾಮದ ಇಚ್ಛೆಯನ್ನೇ ಇಷ್ಟಿಯಾಗಿ ನೀಡಿ ನೀನು ಪುತ್ರಕಾಮೇಷ್ಟಿಯನ್ನು ಮಾಡಿದಾಗ ಬಂದ ಪ್ರಸಾದ ಇದೆಯಲ್ಲ, ಅದನ್ನು ಕೈಕೇಯಿಗೆ ಮಾತ್ರ ಕೊಡು ಅಂತ ಹೇಳಿದರೋ? ಇಲ್ಲಲ್ಲ, ನಿನ್ನ ಹೆಂಡಂದಿರಿಗೆ ಕೊಡು ಅಂದರೆ ಅದಕ್ಕಿಂತ ಹಿಂದಿನ ಮಾತು ಸಂಕಲ್ಪಗಳೆಲ್ಲ ಆ ಪುತ್ರಕಾಮೇಷ್ಟಿಯಲ್ಲಿ ಬೆಂದು ಹೋದವು ಅಣ್ಣ. ಆ ಮಾತು ಮತ್ತೆ ಬದುಕಿಲ್ಲ. ಆದದ್ದರಿಂದ ಹುಟ್ಟಿ ಬಂದಂತಹ ಶ್ರೀರಾಮನಲ್ಲಿ ಈ ಧರೆ ಬದುಕನ್ನು ಕಂಡಿದೆ, ನಿನ್ನ ಕನಸು ಬೆಳಗಿದೆ. ಆದದ್ದರಿಂದ ನೀನು ಬರಬೇಕು. ಆ ಮಾತಿಗೆ ಏನು ಅರ್ಥ ಇಲ್ಲ. ಅಪ್ಪನ ಮಾತನ್ನು ನಡೆಸುವುದಕ್ಕೆ ಹೀಗಿರಬೇಕು ಅಂತ. ಇದು ಬಿಡು, ಕುಲದ ಪ್ರಶ್ನೆಯೇ. ಆದರೆ ಹಿಂದೆ ನಡೆದವರುಂಟೆ ಅಂತ ಕೇಳ್ತಾ ಇದೆಯಲ್ಲ, ಹಿಂದೆ ಹೀಗೆ ನಡೆದದ್ದು ಉಂಟೋ? ನಿರ್ಮಲದಲ್ಲಿ ಜ್ಯೇಷ್ಠ ಸುತನಿರಲಾತನ ತಮ್ಮಗೆ ರಾಜ್ಯವುಂಟೆ. ನಿರ್ಮಲದಲ್ಲಿ ಜ್ಯೇಷ್ಠ ಸುತ ಇರಲಾತನ ತಮ್ಮಗೆ ರಾಜ್ಯವುಂಟೆ. ಸಮ್ಮತವಲ್ಲದಿದ್ದರೆ ನಾನು ಯೋಧ್ಯಗೆ ಜನ್ಮಾಂತರಕ್ಕೂ ಹೋಗೆ. ಸಮ್ಮತವಲ್ಲದಿದ್ದರೆ ನಾನು ಯೋಧ್ಯಗೆ ಜನ್ಮಾಂತರಕ್ಕೂ ಹೋಗೆ. ಅಣ್ಣ, ಯಾರಿದನ್ನು ಬಯಸಿದ್ದರೋ ಅವರಿಗೆ ಅದು ಬೇಡವಾಗಿದೆ. ಈಗ ನನ್ನ ತಾಯಿ ನೇರವಾಗಿ ಹೇಳಿದ್ದಾಳೆ, ವರವನ್ನು ಕೇಳಲಿಕ್ಕೆ ಹೋಗಿ ವರನನ್ನು ಕಳೆದುಕೊಂಡಿದ್ದೇನೆ, ಆದದ್ದರಿಂದ ಅದು ವರವಲ್ಲ, ನನ್ನ ಪಾಲಿನ ಶಾಪ ಅಂತ ಅವಳು ಒಪ್ಪಿಕೊಂಡಿದ್ದಾಳೆ. ಆದದ್ದರಿಂದ ತಾಯಿಗೆ ಬೇಡದ್ದು ತಂದೆಗೆ ಬೇಕಾದದ್ದೇನು ಅಂತ ನಮಗೆಲ್ಲರಿಗೂ ಗೊತ್ತಿರುವ ಕಾರಣದಿಂದ ನೀನು ತಿರುಗಿ ಬರಬೇಕು. ರಘುವಂಶದ ಕ್ರಮದಂತೆ ಆದರೆ ಹಿರಿಯ ಮಗನಿಗೇ ಪಟ್ಟವಾಗಬೇಕು. ಎಲ್ಲಿ ತಪ್ಪಿದರು? ಯಾವುದೋ ಒಬ್ಬ ಅಸಮಂಜ, ಅವನು ಸರಿಯಿಲ್ಲ ಅಂತ ಆದರೆ ಅವನನ್ನು ತಿರಸ್ಕರಿಸಿದ್ದಾರೆ. ಆದರೆ ನೀನೆಂಥವನು? ನಿನಗೆ ದಶರಥನ ಮಗನಾಗಿ ಹಿರಿಯವನಾದದ್ದರಿಂದ ಈ ಪಟ್ಟ ಸಲ್ತದೆ ಎನ್ನುವುದು ಸಾಮಾನ್ಯರ ಮಾತಾದೀತು. ಆದರೆ ದಶರಥನಿರುವಾಗಲೇ ಯಜ್ಞ ಸಂರಕ್ಷಣೆಗೆ ಯಾರು ಅಂತ ಕೇಳಿದರೆ ಋಷಿಗಳು ತೋರಿಸಿದ್ದು ರಾಮನನ್ನು. ನಾನು ಬರ್ತೇನೆ ಅಂತ ನಿಂತಿದ್ದಂತೆ ನಮ್ಮಪ್ಪ, ನೀನಲ್ಲ ರಾಮ ಬರಲಿ ಅಂತ. ಅಲ್ಲವೇ? ಇನ್ನೂ 16 ವರ್ಷವಾಗಿಲ್ಲವಲ್ಲ ಅಂತಂದರೆ ಅವನನ್ನು ಆಯುಷ್ಯದಲ್ಲಿ ಅಳೆಯುವುದಲ್ಲ ಅಂತ ವಸಿಷ್ಠರೂ ತೋರಿಸಿದರಂತೆ. ಆದದ್ದರಿಂದ ಋಷಿಗಳೊಪ್ಪಿದ ವ್ಯಕ್ತಿ ಆತ. ನಿನ್ನಲ್ಲಿ ವಿಶ್ವಾಮಿತ್ರರು ಇಟ್ಟಂತಹ ವಿದ್ಯೆ ಇದೆಯಲ್ಲ, ಬತ್ತಳಿಕೆಯಿಂದ ಬಿಟ್ಟ ಬಾಣ ಗುರಿ ಮುಟ್ಟಿ ತಿರುಗಿ ಬಂದು ಮತ್ತೆ ಬತ್ತಳಿಕೆಯನ್ನು ಸೇರುತ್ತದೆ ಎನ್ನುವುದು ಲೋಕದಲ್ಲಿ ಮತ್ತೊಂದು ಕಡೆ ಉಂಟೆ ಅಣ್ಣ. ಆದದ್ದರಿಂದ ಯಜ್ಞ ಸಂರಕ್ಷಣೆಯ ಕಾರ್ಯದಲ್ಲಿಯೇ ಸಂದರ್ಭದಲ್ಲಿಯೇ ತಾಟಕಿಯನ್ನು ವಧಿಸುವುದರೊಂದಿಗೆ ಧರ್ಮ ಜಿಜ್ಞಾಸೆಯನ್ನು ಮುಂದಿಟ್ಟು ಯಾರೆಲ್ಲರೂ ಈ ಭರತ ವರ್ಷದಲ್ಲಿ ಯಾವುದು ಧರ್ಮ ಅಂತ ಕೇಳುತ್ತಿದ್ರೋ ಅದಕ್ಕೆ ಉತ್ತರವನ್ನು ಕೊಟ್ಟವನು ನೀನು, ನಿನ್ನ ಕಾರ್ಯ ಅಂತ ಆಗಿದೆ. ಆದದ್ದರಿಂದ ಯಜ್ಞ ಸಂರಕ್ಷಣೆಗೆ ಯಾರು? ಶ್ರೀರಾಮ. ಅಲ್ಲಿಂದ ಮುಂದುವರೆದರೆ ಯಾವ ಕಾಡಿದು? ಹಕ್ಕಿ ಹಾರುವುದಿಲ್ಲ, ಗಾಳಿ ಆಡುವುದಿಲ್ಲ, ಮರದ ಎಲೆ ಅಲಗುವುದಿಲ್ಲ. ಏನಾಯಿತು ಗುರುಗಳೇ ಅಂತ ಕೇಳಿದರೆ ನೀನೇ ಮುಂದಾಗು ಅಂತ ಹೇಳಿದಾಗ ಕಾಲಿಗೆ ತಾಗಿದ ಕಲ್ಲೊಂದು ಸ್ತ್ರೀಯಾಗಿ ಎದ್ದು ನಿಂತು ನನ್ನ ಶಾಪ ಹರಿಯಿತು ಅಂತ ಅಹಲ್ಯೆ ಕೈಮುಗಿದಾಗ ಪತಿತಪಾವನ ಅಂತ ನಿನ್ನನ್ನು ಕರೆದರಂತೆ. ಹಾಗಾಗಿ ನೀನು ದೊಡ್ಡವನು. ನಿನ್ನ ಪಾದಕ್ಕೆ ಭರತ ಭೂಮಿಯ ಆಡಳಿತ ಕಾದಿದೆ ಎನ್ನುವುದು ನಿಜವಲ್ಲವೇ ಅಣ್ಣ? ಯಾರಿಗುಂಟು ಈ ಭಾಗ್ಯ? ಯಾರಿಗುಂಟು ಈ ಮಹಿಮೆ? ಅದನ್ನೂ ಮೀರಿ ಮುಂದುವರಿದರೆ ಶಿವಧನಸ್ಸನ್ನು ಎದುರಿಸುವುದಕ್ಕೆ ಆ ಕಾಲದಲ್ಲಿ ಇರುವ ಎಲ್ಲ ಮಹಾವೀರರು ಸೋತು ನಿಂತಾಗ ನಿನ್ನ ಕೈಯಲ್ಲಿ ಬಿಲ್ಲು ಮುರಿಯಿತು, ನಾರಿ ನಿನ್ನ ಕೈಗೆ ಬಂತಲ್ಲ, ಅತ್ತಿಗೆ ನಿನ್ನ ಕೈ ಹಿಡಿದಳು. ಅಣ್ಣ, ನಿನ್ನ ಹಾದಿಯಲ್ಲಿ ನಾವು ಅಂಥದೊಂದನ್ನು ಸಾಧಿಸಿದವನು. ಅಷ್ಟು ಕಾಲ ಆ ಶಿವಧನಸ್ಸನ್ನು ಎತ್ತುವುದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟರೋ ಅವರನ್ನೆಲ್ಲ ಜಯಿಸಿದಂತೆಯೇ ಅಲ್ಲವೇ? ಹಾಗಾಗಿಯೂ ನೀನು ಶ್ರೇಷ್ಠ. ಯೋಗ ನೋಡು, ನಿನ್ನನ್ನು ಜಾನಕಿ ಕೈ ಹಿಡಿದಳು ಅಂತಾದರೆ ನಮಗೆಲ್ಲರಿಗೂ ಮಾವನ ಮನೆ ಅದೇ. ರಾಮನಿಗೆ ಮದುವೆಯಾಯಿತೋ ಅಷ್ಟೇ ಕೇಳಿದ್ದು, ಎಲ್ಲರಿಗೂ ಆಯಿತು ಅಂತಲೇ.
ಅಷ್ಟೇಕೆ, ತಿರುಗಿ ಬರುವಾಗ ದಿಪ್ಪಿಣದೆದುರು ಬಂದು ನಿಂತಹ ಪರಶುರಾಮನ ಅಧಟನ್ನು ಕಂಡು ನಮ್ಮಪ್ಪ ಆ ಕ್ಷಣಕ್ಕೆ ಜೀವ ಬಿಡ್ತಾನೆ ಅಂತ ನಾವು ಅಂದುಕೊಂಡಿದ್ವಿ. ನನ್ನ ರಾಮನಿಗೆ ಏನು ಮಾಡಬೇಡ ಅಂತ ನೀನು ಎದುರು ನಿಂತು ವೈಷ್ಣವ ಧನಸ್ಸನ್ನು ಕಸಿದು ಏನು ನಿಮ್ಮದು ಅಂತ ಕೇಳಿ ಅದಕ್ಕೆ ಹೆದೆಯೇರಿಸಿ ಗುರಿಯನ್ನು ತೋರಿಸಿ ಅಂತ ಪರಶುರಾಮರನ್ನೇ ಕೇಳಿದ್ದೆಯಲ್ಲ. ಏನನ್ನು ಸೂರೆಗೊಳ್ಳಲಿ? ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡುವ ನಿಮ್ಮ ಸಾಮರ್ಥ್ಯವನ್ನೋ ತಪಸ್ಸನ್ನೋ ಯಾವುದಕ್ಕೆ ಗುರಿ ಇಡಲಿ ಅಂತ ಅವರು ತೋರಿಸಿದ್ದಕ್ಕೆ ಗುರಿ ಇಟ್ಟು ಅಲ್ಲಿಯವರೆಗೆ ಇಡೀ ಕ್ಷತ್ರಿಯ ಕುಲ ಪರಶುರಾಮರಿಗೆ ಬೆದರಿ ನಿಂತಿತ್ತಲ್ಲ. ನಮ್ಮಪ್ಪ ಮದುವೆ ಮಂಟಪದಲ್ಲಿರ್ತಿದ್ದಂತೆ, ನಿನ್ನ ಮಾವ ಅವನು ಯಜ್ಞಶಾಲೆಯಲ್ಲಿರ್ತಿದ್ದಂತೆ. ಹಾಗೆ ಇವರೆಲ್ಲ ಹೆದರಿದ ಕಾಲದಲ್ಲಿ ಇಡೀ ಕ್ಷತ್ರಿಯ ಕುಲಕ್ಕೆ ಭರವಸೆ ಕೊಟ್ಟವರು ಯಾರು? ಎಲ್ಲ ಕ್ಷತ್ರಿಯ ತಾಯಂದಿರು ಸಮಾಧಾನ ಪಟ್ಟಿದ್ದೇನು, ಇನ್ನು ಮುಂದೆ ನಮ್ಮ ಮಕ್ಕಳು ಬದುಕುತ್ತಾರೆ ಅಂತ ಅಂದುಕೊಂಡಿದ್ದು ಆ ಒಂದು ಕ್ರಮದಿಂದ. ಆದದ್ದರಿಂದ ದಿಗ್ವಿಜಯವನ್ನು ಎಷ್ಟು ಬಾರಿ ಮಾಡಿದೆ ಅಣ್ಣ ನೀನು ಜ್ಯೇಷ್ಠ, ನೀನು ಶ್ರೇಷ್ಠ, ನೀನು ಗರಿಷ್ಠ, ಎಲ್ಲದನ್ನೂ ಮೀರಿ ನಿಂತವನು. ಯಾವ ಕಾರಣದಿಂದ ನಿನ್ನನ್ನು ತಿರಸ್ಕರಿಸುವುದಕ್ಕೆ ಸಾಧ್ಯ? ಈ ನಾಡು ದಶರಥನ ಮಗನಲ್ಲದಿದ್ದರೂ ನಿನಗೆ ಸಲ್ಲಬೇಕಾದದ್ದು ಧರೆಯ ಪಟ್ಟ. ಆ ಎತ್ತರದಲ್ಲಿದ್ದವನು ನೀನು. ನಿನ್ನನ್ನು ಬಿಟ್ಟು ಮತ್ತೊಬ್ಬನಿಗೆ ಸಲ್ಲಿಸಬೇಕು ಅಂತಾದರೆ ಯಾವ ಕಾರಣ ಅದು? ಎಲ್ಲಿದೆ? ಯಾವ ವಿದ್ಯೆ, ಯಾವ ಸಂಸ್ಕಾರ? ನಾವು ವಿಶ್ವಾಮಿತ್ರರ ಸಂಗಡ ಹೋಗಿ ಕಲಿತಿಲ್ಲ ಅಂತಲ್ಲವೇ? ಇನ್ನೂ ಕಲಿಯುವುದಿದೆ ಅಂತ ಮದುವೆಯಾದ ಮೇಲೂ ಮಾವನ ಮನೆಗೆ ಕಳುಹಿಸಿಕೊಟ್ಟಿದ್ದು ನಮ್ಮನ್ನು. ನಾವು ಕಲಿತು ಮುಗಿದಿಲ್ಲ ಅಣ್ಣ, ಓಡಿ ಬಂದಿದ್ದೇವೆ. ಆದದ್ದರಿಂದ ನಿರ್ಮಲವಾದಂತಹ ಜ್ಯೇಷ್ಠ ಪುತ್ರ ನೀನಿರುವಾಗ ಮತ್ತೊಬ್ಬನಿಗೆ ಈ ಧರೆಯನ್ನು ಆಳುವುದಕ್ಕೆ ಅವಕಾಶವೂ ಇಲ್ಲ, ಅರ್ಹತೆಯೂ ಇಲ್ಲ, ಅಧಿಕಾರವೂ ಅಲ್ಲ. ಆದದ್ದರಿಂದ ನೀನು ಬರಬೇಕು, ಬರಲೇಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಏನು ನಿನ್ನ ಕತೆ? ನಾನು ನಿನ್ನ ತಮ್ಮನೇ ಅಲ್ಲವೇ? ಎನ್ನೊಡನೆ ಜನಿಸಿರ್ತ ತಮ್ಮನಾದರೆ ನೀನು, ಎನ್ನೊಡನೆ ಜನಿಸಿರ್ತ ತಮ್ಮನಾದರೆ ನೀನು, ಎಂದ ಮಾತನು ಕೇಳು ಎರವಿಲ್ಲದಾಳು. ಹೀಗೆ ಹೇಳಿದರೆ ನಿನಗೆ ಕಟ್ಟಿ ಹಾಕಿದ ಹಾಗಾಗ್ತದಲ್ವೋ? ಸಿಟ್ಟು ಬರ್ತದೆ ನಿನಗೆ. ನಾನು ಹೇಳ್ದಷ್ಟು ಕೇಳು, ಹೋಗಿ ಆಳು ಅಂತ ಹೇಳ್ತಾ ಇದ್ದೀಯಲ್ಲ. ಯಾರಾಳಿದರೇನು? ರಾಮನಾಳಿದರೇನು, ಭರತನಾಳಿದರೇನು, ನಾವೆಲ್ಲ ಒಂದೇ ಅಲ್ಲವೇ ಅಂತ. ಅದಕ್ಕೂ ಒಪ್ಪಿದೆ ಅಣ್ಣ. ಒಂದೇ ಹೌದಾದರೆ ನದಿಯ ಈ ದಡದಲ್ಲಿ ಸ್ನಾನ ಮಾಡಿದರೆ ಪುಣ್ಯ, ಆ ದಡದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಇಲ್ಲ ಅಂತೇನಿಲ್ವಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ. ವನವಾಸ ನಾನು ಮಾಡ್ತೇನೆ, ನೀನು ಅಯೋಧ್ಯೆಗೆ ಹೋಗು. ಯಾರು ಮಾಡಿದರು ಒಂದೇ ಅಲ್ವೋ ಅಣ್ಣ? ಅದಕ್ಕೂ ನೀನು ಒಪ್ಪುವುದಿಲ್ಲ. ಮಾತಾಡಿದ್ದು ಅಪ್ಪನಿರುವಾಗ, ಅಪ್ಪನಿಲ್ಲದೇ ಇರುವಾಗ ಅದಕ್ಕೊಂದು ಉಪಾಯವನ್ನು ಹುಡುಕುವುದಲ್ಲ, ಯುಕ್ತಿವಾದ ಸಲ್ಲ. ಸತ್ಯವನ್ನೇ ಆಚರಿಸಬೇಕು. ಎನ್ನೊಡನೆ ಜನಿಸಿರುದ ತಮ್ಮನಾದರೆ ಹೋಗು. ಹೇಗೊಪ್ಪಲಿ ಅಣ್ಣ? ಹಾಗೂ ಏನು ಮಾಡಿದರೂ ನೀನು ಒಪ್ಪುವನಲ್ಲ. ಆಯಿತು, ಅಯೋಧ್ಯೆ ನನ್ನದು ಅಂತ ಒಪ್ಪಿಕೊಳ್ತೇನೆ. ನನ್ನದು ಅಂತ ಆದರೆ ನಾನು ಅದನ್ನು ನಿರ್ವಹಿಸಬಹುದಲ್ಲ, ನನ್ನ ಇಚ್ಛೆಯಂತೆ ನಿರ್ವಹಿಸಬಹುದಲ್ಲ. ಹಾಗಿದ್ದರೆ ಹೇಳು, ಈ ಕ್ಷಣಕ್ಕೆ ನನ್ನದಾದ ಅಯೋಧ್ಯೆಯನ್ನು ನಿನ್ನ ಪಾದದಲ್ಲಿ ಹಾಕಿದ್ದೇನೆ. ಇದು ನಿನ್ನದು ಅಣ್ಣ, ಸ್ವೀಕರಿಸಬೇಕು. ಆಗೋ ವಸಿಷ್ಠರು ಹೇಳುತ್ತಿದ್ದಾರೆ, ಇದು ಕೂಡ ತಪ್ಪಾಗುವುದಿಲ್ಲ. ನಾನು ಕುಲಗುರುವಾಗಿ ಹೇಳ್ತಾ ಇದ್ದೇನೆ, ಸ್ವೀಕರಿಸಬಹುದು ಎನ್ನುವ ಮಾತು ಬರ್ತಾ ಇದೆ. ಜಾಬಾಲಿಗಳು ಹೇಳಿದರು, ಇದೆಲ್ಲ ಯಾವ ಲೆಕ್ಕ, ಯಾವ ಸಂಬಂಧ, ಏನುಂಟು? ನಾಸ್ತಿಕವಾದವನ್ನು ಹೇಳಿದರು. ಅದನ್ನು ನೀನೂ ಒಪ್ಪುವುದಿಲ್ಲ, ನಾನೂ ಒಪ್ಪುವುದಿಲ್ಲ. ಅದು ನಮಗೆ ಗೊತ್ತಿದೆ. ಅಯೋಧ್ಯೆಯ ಸಂಸ್ಕಾರ ಅದಲ್ಲ ಅಣ್ಣ. ಆದರೆ ಇದನ್ನಾಳುವುದಕ್ಕೆ ನೀನು ಬರಬೇಕು. ನಾನು ಏನು ಮಾಡಿದರೂ ಅಯೋಧ್ಯೆಯನ್ನು ಸ್ವೀಕರಿಸುವುದಕ್ಕೆ ಆಗುವುದಿಲ್ಲ. ಆದರೂ ನಾನೇ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀಯೆ. ನೀನು ಸಿಟ್ಟು ಮಾಡಿದರೆ ನಾನು ಸುಮ್ಮನೆ ಇರ್ತೇನೆ ಅಂತ ತಿಳ್ಕೊಂಡಿಯೋ? ಕೋಪಿಸಿಕೊಂಡು ನಿಜರೆದರೆ, ಕೋಪಿಸಿಕೊಂಡು ನಿಜರೆದರೆ ದಿಟವಾಗಿ ನಾ ಪೋಪೆ ಮತ್ತೊಂದೂರಿಗೆ, ದಿಟವಾಗಿ ಪೋಪೆ ಮತ್ತೊಂದೂರಿಗೆ ಭೂಪನಿಲ್ಲಂತ ರಂಗವೇ ಸಂಶಯದಗೆಂದು
ನೀನು ಸಿಟ್ಟು ಮಾಡಬಹುದು, ನಿನಗೆ ಅಧಿಕಾರ ಉಂಟು. ನಾನು ಬೇರೆಯವ್ರ ಮೇಲೆ ಸಿಟ್ಟು ಮಾಡಲಿಕ್ಕಾಗುವುದಿಲ್ಲ, ನಾನು ನನ್ನ ಮೇಲೇ ಸಿಟ್ಟು ಮಾಡಿಕೊಳ್ಬೇಕು. ಆದರೆ ಏನು ಹಾದಿ ಹೇಳು? ಕೊಂದುಕೊಳ್ಳುವ ಹಾಗಿಲ್ಲ ಆಜ್ಞೆ. ರಾಮ ಮೆಚ್ಚುವುದಿಲ್ಲ ಅಂತ ಹೇಳಿದರು ವಸಿಷ್ಠರು, ನನ್ನ ಮಾತು ಅಂತಲ್ಲ. ನೀನು ಹೀಗೆ ಜರದೆ ಅಂತಾದರೆ ನಾನು ಎಲ್ಲಿ ಹೋಗಲಿ? ನನಗೆಲ್ಲಿದೆ ಅವಕಾಶ? ತಾಯಿಯ ಮಡಿಲನ್ನು ಸೇರೋಣ ಅಂತಾದರೆ ತಾಯಿ ಮಡಿಲಲ್ಲ ಎನ್ನುವುದು ನನಗೀಗ ಸಿದ್ಧವಾಗಿದೆ. ಅಯೋಧ್ಯೆಯತ್ತ ಮುಖ ಮಾಡೋಣ ಅಂತಾದರೆ ಅಯೋಧ್ಯೆ ನನ್ನ ಮುಖವನ್ನು ನೋಡುವುದಿಲ್ಲ. ರಾಮನಿಲ್ಲ ಅಂತಾದರೆ ಇನ್ನೆಲ್ಲಿ ಹೋಗಲಿ? ಇನ್ನಾರು ಒಪ್ಪದಿದ್ದರೂ ಅಣ್ಣ ನನ್ನನ್ನು ಗೌರವಿಸುತ್ತಾನೆ, ನನ್ನನ್ನು ಒಪ್ಪುತ್ತಾನೆ, ನನ್ನ ಹೃದಯವನ್ನು ತಿಳಿಯುತ್ತಾನೆ ಅಂತ ಓಡಿ ಬಂದು ನಿನ್ನ ಪಾದದ ಬಳಿಯಲ್ಲಿ ಬಿದ್ದರೆ ಸತ್ಯವನ್ನು ಆಚರಿಸಬೇಕು, ಅಪ್ಪನ ಮಾತನ್ನು ಕೇಳಬೇಕು, ನೀನು ಹೋಗಬೇಕು, ಮಾತಾಡಬೇಡ, ಸುಮ್ಮನೆ ಹೋಗು ಅಂತ ಸಿಟ್ಟು ಮಾಡ್ತೀಯಲ್ಲ. ನೀನೂ ಸಿಟ್ಟು ಮಾಡಿದರೆ ನನಗೆ ಬದುಕಲಿಕ್ಕೆ ಬೇರೆ ಹಾದಿ ಇಲ್ಲ. ಹಾಗಾಗಿ ಎಲ್ಲಿ ಅಂತ ಹೋಗಲಿ ಅಣ್ಣ? ಹೀಗೆ ನೀನು ಸಿಟ್ಟು ಮಾಡಿದರೆ ಮತ್ತೊಂದು ಊರಿಗೆ ಹೋಗುತ್ತೇನೆ. ಎಲ್ಲಿ ಅಂತ ಕೇಳಬೇಡ. ಈಗ ಅಪ್ಪ ಎಲ್ಲಿದ್ದಾನೆ ಅಂತ ಎಲ್ಲಿ ತೋರಿಸ್ತೇವೆ ನಾವು? ಅಲ್ಲಿಗೆ ನಾನು ಹೋಗಿಬಿಡುತ್ತೇನೆ. ನಾನಿರುವುದಿಲ್ಲ. ನೀನು ಅಯೋಧ್ಯೆಗೆ ಬರುವುದಿಲ್ಲ ಅಂತಾದರೆ ನಾನು ಹೋಗುವುದಿಲ್ಲ, ಇಲ್ಲಿಯೇ ಇರ್ತೇನೆ ನಾನು. ನೀನು ಬರುವುದು ಯಾವಾಗ? 14 ವತ್ಸರದ ತುದಿಯ ಮರುದಿನ ಬಂದು 14 ವತ್ಸರದ ತುದಿಯ ಮರುದಿನ ಬಂದು ಒದಗುವೆನು ಪಟ್ಟಣಕ್ಕೆ, ಇದು ಕಪಟವಲ್ಲ. ಅನಿದು ದಿನ ರಾಜ್ಯವನ್ನು ಆಳಿಕೊಂಡಿರು ನೀನು, ಅನಿದು ದಿನ ರಾಜ್ಯವನ್ನು ಆಳಿಕೊಂಡಿರು ನೀನು. ಮನಸ್ಸಿನೊಳಗನು ಮಾನಬೇಡ ಮತ್ತಿನ್ನು, ಮನಸ್ಸಿನೊಳಗನು ಮಾನಬೇಡ ಮತ್ತಿನ್ನು. ಅಣ್ಣ, ನನ್ನ ವಾದವೆಲ್ಲ ಸೋತು ನಿನ್ನ ಪಾದದ ಬಳಿ ಕುಳಿತಾಗ ಏನು ಹೇಳಿದೆ? 14 ವತ್ಸರವನ್ನು ಕಳೆದು ಮರುದಿನ ಬಂದು ಸೇರ್ತೇನೆ ಅಂತ. ಅಷ್ಟು ಕಾಲ ನಾನು ಅದನ್ನು ನಿರ್ವಹಿಸಬೇಕು. ಅಯೋಧ್ಯೆ ನಿನ್ನದು ಅಂತ ಒಪ್ಪಿದೆಯಲ್ಲ, ಇಷ್ಟು ಸಾಕು ನನಗೆ. ಇನ್ನೇನು ಮಾಡೋಣ? ಒಂದು ಮಾತು ಬಂದ ಮೇಲೆ ಅದನ್ನು ಆಚರಿಸಬೇಕು, ಅದನ್ನು ಅನುಭವಿಸಬೇಕು ಅಂತ. ಅತ್ತಿಗೆಯನ್ನು ಕರೆದುಕೊಂಡು ಬಂದರೂ ಕೂಡ ವ್ರತದ ಕಾರಣದಿಂದಾಗಿ, ವನವಾಸ ವ್ರತವಾದದ್ದರಿಂದ ನಿನಗೆ ಸುಖವಿಲ್ಲ. ಲಕ್ಷ್ಮಣನ್ ತಾನೊಬ್ಬನೇ ಬಂದಿದ್ದಾನೆ. ಅವನ ಬದುಕಿನಲ್ಲಿಯೂ ಈ ವಯಸ್ಸಿಗೆ ಬೇಕಾದ ಸುಖವಿಲ್ಲ. ಅಯೋಧ್ಯೆಯ ಅರಮನೆಯಲ್ಲಿ ಸುಖದ ದೊಡ್ಡ ಆಟವೇ ನಡೆದಿತ್ತಲ್ಲ. ಎಲ್ಲರಿಗೂ ಸಂಯಮದ ಪಾಠ ಹೇಳುವ ಕಾಲ ಬಂತೆ ಅಣ್ಣ. ಆಯಿತು, ಒಪ್ಪಿದ್ದೇನೆ. ಆದರೆ ನಾನು ಹೇಗೆ ಬದುಕಬೇಕು? ರಾಮನಿಗಿಲ್ಲದಂತಹ ಸುಖ ಭರತನಿಗಿಲ್ಲ. ಹಾಗಿದ್ರೆ ಹೇಗೆ? 14 ವರ್ಷ ಅಯೋಧ್ಯೆಯನ್ನು ನಿರ್ವಹಿಸುವುದಕ್ಕೆ ನಾನು ಸಿದ್ಧ. ಆದರೆ ನಾನು ಅಯೋಧ್ಯೆಯ ಅರಮನೆಯಲ್ಲಿದ್ದಲ್ಲ, ಪಟ್ಟವನ್ನೇರಿ ಅಲ್ಲ. ನಿನ್ನಂತೆಯೇ ವೇಷ, ನಿನ್ನಂತೆಯೇ ಭೂಷ, ನಿನ್ನಂತೆಯೇ ಊಟ. ನಾನು ಎಲೆಮನೆಯನ್ನು ಕಟ್ಟಿಕೊಂಡು ನಂದಿಗ್ರಾಮದಲ್ಲಿ ಬದುಕುತ್ತೇನಂತೆ. ಯಾಕೆ ಹೀಗೆ ಅಂತ ಹೇಳಿದರೆ, ನನಗೆ ಗೊತ್ತಿಲ್ಲದ ಕಾರಣಕ್ಕಾಗಿ ಒಂದು ಪ್ರಮಾದವಾಯಿತಲ್ಲ, ಪ್ರಾಯಶ್ಚಿತ್ತವನ್ನು ನಾನು ಅನುಭವಿಸಬೇಕು ಅನ್ನೋದು ಒಂದು. ಇನ್ನೊಂದುಂಟು ಅಣ್ಣ, ಭರತನಲ್ಲಿಯೂ ಕೂಡ ರಾಮನನ್ನು ಕಾಣದೆ ಈ ಜನ ಒಪ್ಪಲಾರರು. ಹಾಗಾಗಿ ನನ್ನನ್ನು ನೋಡಿದರೆ ರಾಮನೇ ನೆನಪಾಗಬೇಕು. ಹೇಗೆ? ಈ ವೇಷ ಯಾರದ್ದು? ರಾಮನದ್ದು. ಈ ಭೂಷ ಯಾರದ್ದು? ರಾಮನದ್ದು. ಈ ಎಲೆಮನೆ ಯಾರದ್ದು? ರಾಮನದ್ದು. ಲೋಕಕ್ಕೆ ಕಾಣುವುದಕ್ಕೆ ಅಣ್ಣ, ನನ್ನ ಎಲೆಮನೆಯಲ್ಲಿಯೂ ಕನ್ನಡಿ ಇಡುವುದಿಲ್ಲ. ಮುಂಜಾನೆ ಎದ್ದು ಸರೆಯುವ ತೀರದಲ್ಲಿ ಬಂದು ನಿರ್ಮಲವಾದ ಸರೆಯುವಿನ ಹರಿವಿನಲ್ಲಿ ನನ್ನ ಮುಖವನ್ನು ಕಂಡರೆ
ನನಗೆ ನನ್ನ ಅಣ್ಣ ನೆನಪಾಗಬೇಕು. ಹಾಗೆ ನನ್ನ ಪ್ರತಿಬಿಂಬದಲ್ಲಿಯೂ ಕೂಡ ನನ್ನ ಅಣ್ಣ ಹೀಗೇ ವೇಷವನ್ನು ತೊಟ್ಟಿದ್ದಾನೆ, ಹೀಗೇ ಜಟೆಯನ್ನು ಕಟ್ಟಿದ್ದಾನೆ ಅಂತ ಹಾಗೆ ಬದುಕಬೇಕು. ಲೋಕ ನನ್ನನ್ನು ಕಂಡರೂ ರಾಮ ನೆನಪಾಗಬೇಕು, ನನ್ನನ್ನು ನಾನು ನೋಡಿಕೊಂಡರೂ ರಾಮನೇ ನೆನಪಾಗಬೇಕು. ಅದಿಲ್ಲವಾದರೆ ಯಾವ ಕ್ಷಣದಲ್ಲಿಯಾದರೂ ಒಂದು ಕ್ಷಣ ಅಧಿಕಾರದ ಆಸೆ ನನ್ನಲ್ಲಿ ಮೂಡದಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಅಣ್ಣ. ಇಡೀ ಅಯೋಧ್ಯೆಯೇ ಸಂಯಮಕ್ಕೆ ಒಲಿಯುತ್ತದೆ. ರಾಮನಿಗಿಲ್ಲದ ಸುಖ ನನಗೆ ಬೇಡ ಅಂತ ಹೇಳುವ ಪ್ರಜೆಗಳನ್ನು ನಾವು ಪಡೆದಿದ್ದೇವಲ್ಲ, ಸಣ್ಣದೇ ಅಣ್ಣ. ಬಂದವರೆಲ್ಲ ಒಪ್ಪುತ್ತಾ ಇದ್ದಾರೆ. ಹಾಗಿದ್ರೆ ರಾಮನ ಅಯೋಧ್ಯೆಗೆ ನಾವು ತಿರುಗಿ ಹೋಗ್ತಾ ಇದ್ದೇವೆ, ಭರತ ಅದನ್ನು ನಿರ್ವಹಿಸುತ್ತಾನೆ ಅಂತ. ಆದರೆ ಅಣ್ಣ, ಮತ್ತೆ ಸಿಂಹಾಸನ ರಿಕ್ತವಾಗಬಾರದಲ್ಲ. ಅದಕ್ಕೆ ಏನು, ನನ್ನದೊಂದು ಭಿನ್ನಹ ಉಂಟು. ಅದರೊಂದಿದೆ ಭಿನ್ನಹ. ಅಣ್ಣದರೊಂದಿದೆ ಭಿನ್ನಹ, ದಯದಿ ನಿನ್ನ ಬದುಕೆ ಕೊಡು ರಾಘವ, ದಯದಿ ನಿನ್ನ ಬದುಕೆ ಕೊಡು ರಾಘವ. ಆದರಿಸಿ ತವ ಸೇವೆಯಂದೆ ಕಾದು ನಂದಿ ಗ್ರಾಮದೊಳಗಿಯೇ, ಅಣ್ಣ ಆದರಿಸಿ ತವ ಸೇವೆಯಂದೆ ಕಾದು ನಂದಿ ಗ್ರಾಮದೊಳಗಿಯೇ, ಪಾರದರ್ಶಕನಾಗಿ ಕಾಲವ ಸಾಧಿಸುವೆ ಬರದಿರಲು, ಪಾರದರ್ಶಕವಾಗಿ ಕಾಲವ ಸಾಧಿಸುವೆ ಬರದಿರಲು ಸಾಯುವೆ ಅಣ್ಣ ಒಂದು ಭಿನ್ನಹ. ಅಣ್ಣ, ನನ್ನ ನಿರೀಕ್ಷೆ ಫಲಿಸಲಿಲ್ಲ. ನಿನ್ನನ್ನು ನಿನ್ನ ನಿರ್ಧಾರದಿಂದ ಕದಲಿಸುವುದಕ್ಕೆ ಭರತನಲ್ಲ, ಅಯೋಧ್ಯೆಯ ಯಾರಿಂದಲೂ ಅದು ಸಾಧ್ಯವಾಗಲಿಲ್ಲ. ಇಂದು ನಮ್ಮೊಂದಿಗಿಲ್ಲದಂತಹ ಅಪ್ಪನಿಗೆ ನಾನು ಮಾತು ಕೊಟ್ಟಿದ್ದೇನೆ, ಆದದ್ದರಿಂದ ಅದನ್ನು ನೆರವೇರಿಸುತ್ತೇನೆ ಅಂತ ನಿಂತೆ. ಆದೀತು. ರಾಮನು ಅಯೋಧ್ಯೆಯಿಂದ ಹೆಜ್ಜೆ ಹಾಕಿ ಕಾಡಿನತ್ತ ಪಯಣ ಬೆಳೆಸಿದ. ರಾಮನ ನಡೆಯಲ್ಲಿ ಅಯೋಧ್ಯೆಯ ಸತ್ಯ ಸಿದ್ಧವಾಗಬೇಕು ಅಂತ ಹೇಳಿದೆಯಲ್ಲ. ಹಾಗಿದ್ದರೆ ರಾಮ ನಡೆದದ್ದು ಆದರ್ಶ ಅಲ್ಲವೇ? ಹಾಗಾಗಿ ಇನ್ನು ಅಯೋಧ್ಯೆಯನ್ನು ಆಳುವುದು ರಾಮನ ನಡೆಯಂತಾದರೆ, ಆಗೋ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಚಿನ್ನದ ರಥವನ್ನು ತಂದಿದ್ದೆ, ಅರಸನಿಗೆ ಬೇಕಾದ ಭೂಷಗಳನ್ನು ತಂದಿದ್ದೆ, ಚಿನ್ನದ ಪಾದುಕೆಗಳನ್ನೂ ತಂದಿದ್ದೆ ಅಣ್ಣ. ಅದರಲ್ಲಿ ಒಂದು ಕ್ಷಣ ಮುಹೂರ್ತ ಮಾಡು. ನಿನ್ನ ಪಾದ ಸೋಂಕಿದರೆ ಅದು ಪಾವನವಾಗುತ್ತದೆ. ಅದನ್ನು ಸಿಂಹಾಸನದಲ್ಲಿಟ್ಟು ಪ್ರಜೆಗಳಿಗೆ ಪ್ರತಿಕ್ಷಣವೂ ಕೂಡ ನೆನಪಾಗುವ ಹಾಗೆ ಇಡೀ ಭರತ ವರ್ಷಕ್ಕೆ ರಾಮನ ನಡೆ ಅನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ನನಗೆ ಪಾದುಕೆಗಳು ಬೇಕು ಅಣ್ಣ. ಹಾಗೆ ನೀನು 14 ವರ್ಷದ ನಂತರ ಬಂದು ಸೇರುತ್ತೀಯೇ ಎನ್ನುವುದನ್ನು ನಾನು ನಂಬಬೇಕು. ಅಗೋ ಲಕ್ಷ್ಮಣ, ನೆನಪಿಡುವುದರಲ್ಲಿ ನೀನು ಗಟ್ಟಿಗ. ನೀನು ನೆನಪಿಡಬೇಕು, ದಿನವನ್ನು ಲೆಕ್ಕಿಸಬೇಕು, ವರ್ಷದ ಲೆಕ್ಕದಲ್ಲ, ದಿನದ ಲೆಕ್ಕದಲ್ಲಿಟ್ಟು 14 ವರ್ಷ ಕಳೆದ ಮರುದಿನ ಮುಂಜಾನೆಯಿಂದ ಪ್ರಾರಂಭ ಮಾಡಿ 9 ಗಳಿಗೆಗಳ ಕಾಲ ನಾನು ಬದುಕಿರುತ್ತೇನೆ. ಅಷ್ಟರೊಳಗಾಗಿ ರಾಮಪಾದದ ದರ್ಶನ ನನಗಾಗಬೇಕು. ಅದಿಲ್ಲವಾದರೆ ನಿಮಗೆ ಭರತನನ್ನು ನೋಡುವುದಕ್ಕಾಗುವುದಿಲ್ಲ. ಅದನ್ನು ನೆನಪಿಟ್ಟುಕೊಳ್ಳಬೇಕು. ಅತ್ತಿಗೆಗೂ ಒಂದು ಮಾತು ಹೇಳಬೇಕು. ಇನ್ಯಾರಿದ್ದಾರೆ? ದೇವರಂಥ ಮಾವನನ್ನು ಕಳೆದುಕೊಂಡೆವಲ್ಲ ಅಂತ ಅತ್ತಳವಳು ಮೂರ್ಛೆ ಹೋದಳು. ಅಮ್ಮ ತಾಯಿ, ನಿನ್ನ ತಾಯಿಯಾದಂಥ ಈ ಭೂಮಿಯನ್ನು ಆಳುವುದಕ್ಕೂ ರಾಮನೇ, ನಾನಲ್ಲ. ಆದರೆ ಸೇವೆ ಮಾಡುವ ಅವಕಾಶ ಸಿಕ್ಕಾಗ ರಾಮನಂತೆ ಆಳುತ್ತೇನೆ ಅಂತ ಹೇಳುವ ಧೈರ್ಯವಲ್ಲ, ಆದರೆ ರಾಮರಾಜ್ಯವನ್ನು ಕಟ್ಟುವುದಕ್ಕೆ ಬೇಕಾದ ಎಲ್ಲ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅಂತ ಭರವಸೆಯನ್ನು ಕೊಡುತ್ತೇನೆ. ನಾಡನ್ನು ನೀನು ನೋಡಿಕೋ, ಕಾಡನ್ನು ನಾನು ನೋಡಿಕೊಳ್ತೇನೆ ಅಂತ ಅಣ್ಣ ಹೇಳ್ತಾ ಇದ್ದಾನೆ.
ಕಾಡು ನಾಡುಗಳೆಂದು ಬೇರೆಯುಂಟೆ? ಆದರೆ ಕಾಡಿನಲ್ಲಿದ್ದವರ ನಿರ್ದೇಶನದಂತೆ ನಾಡು ನಡೆಯುತ್ತದೆ ಎಂತುವುದಕ್ಕೆ ನಮ್ಮ ಪರಂಪರೆ ಸಾಕ್ಷಿ ಇದೆ. ಈಗಲೂ ಅದು ಹಾಗೆಯೇ. ಹಾಗಾಗಿ ಅಣ್ಣ, ನಿನ್ನ ಪಾದದರ್ಶನಕ್ಕಾಗಿ ಕಾಯುತ್ತೇನೆ. ಆಡಳಿತ ಪಾರದರ್ಶಕವಾಗಿರಬೇಕು. ಅರಮನೆಯೇ ಸರಳವಾಗಿ ಬಿಟ್ಟರೆ ನೆರೆಮನೆಯ ಪಾಡೇನು? ಹಾಗಾಗಿ ಆಡಳಿತಕ್ಕೆ ಕಷ್ಟವಿಲ್ಲ. ಇಷ್ಟು ಸರಳವಾಗಿ ಬದುಕುತ್ತಾ ಎಲ್ಲವೂ ಸತ್ಯಕ್ಕಾಗಿ ಬದುಕಬೇಕು, ಧರ್ಮದಂತೆ ನಡೆಯಬೇಕು ಎಂಬ ನಿನ್ನ ಆದರ್ಶವನ್ನು, ಉಪದೇಶವನ್ನು ಅಕ್ಷರಶಃ ಪಾಲಿಸುತ್ತೇನೆ. ಆದರೆ ಅಣ್ಣ, ನೀನು ಕೊಟ್ಟ ಪಾದುಕೆಗಳನ್ನು ಕೈಯಲ್ಲಿ ಹಿಡಿದರೆ ಸಾಕೆ? ಇಲ್ಲ ಅಣ್ಣ, ನನ್ನ ತಲೆಯ ಮೇಲೆ ಕಿರೀಟವಾಗಬೇಕಾದದ್ದು ನಿನ್ನ ಪಾದುಕೆಗಳು. ನಿನ್ನ ಮಾತನ್ನು ತಲೆಯ ಮೇಲೆ ಹೊತ್ತು ನಡೆಸುತ್ತೇನೆ ಅಂತ ಹೇಳುವುದು ಕ್ರಮ ಅಲ್ಲ. ನಿನ್ನ ನಡೆಯನ್ನು, ನುಡಿಯನ್ನು ನಾನು ತಲೆಯ ಮೇಲೆ ಹೊತ್ತು ನಡೆಸುತ್ತೇನೆ ಎನ್ನುವುದಕ್ಕೆ ಹಾಗೋ ಒಂದು ಕ್ಷಣವೂ ಕೂಡ, ಈಗಲೂ ಹೇಳುತ್ತೇನೆ, ಲೋಕ ಇಷ್ಟಕ್ಕೆ ನಂಬಿಬಿಡುತ್ತದೆ ಅಂತ ಇಲ್ಲ. ತಲೆಯ ಮೇಲೆ ಹೊತ್ತಿದ್ದೇನೆ, 14 ವರ್ಷಗಳ ಕಾಲ ಕಾಯುತ್ತೇನೆ. ಅಣ್ಣ, 7 ವರ್ಷ ವನವಾಸ ರಾಮನಿಗೆ ಅಂತ ಹೇಳಿದರೆ ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ ಅಂತ ಹೇಳಿದೆಯಲ್ಲ. ಆಡಳಿತಕ್ಕೆ ಬೇರೆಯಲ್ಲವಾದರೆ ರೂಢಿಯ ಬದುಕಿಗೂ ಬೇರೆಯಲ್ಲ. ಹಾಗಾಗಿ ನಿನ್ನಂತೆಯೇ ಬದುಕುತ್ತೇನೆ ಅಂತ ಹೇಳ್ತಾ ಇದೋ ಕಿರೀಟವನ್ನು ನನ್ನ ತಲೆಯಲ್ಲಿಟ್ಟಿದ್ದೇನೆ. ಅಣ್ಣ, ಆಶೀರ್ವದಿಸಬೇಕು. ಒಂದು ಕ್ಷಣವೂ ಕೂಡ ಅಧಿಕಾರದ ಮೋಹ ಬಾರದೆ ಇದ್ದಾಗೆ, ಅಹಂಕಾರ ಬಾರದೆ ಇದ್ದಾಗೆ ಅಣ್ಣನ ಮಾತನ್ನು ನಡೆಸುವುದಕ್ಕೆ ಶ್ರೀರಾಮನ ಅಯೋಧ್ಯೆಗೆ ಹೊರಟಂತಹ ಭರತನಿಗೆ ಆದರ್ಶವಾದ ಆಶೀರ್ವಾದಗಳನ್ನು ಮಾಡು. ಅಣ್ಣ, ಹೋಗಿ ಬರ್ತೇನೆ. ನಾನಲ್ಲ, ನೀನು ಬರಬೇಕು. ನಾನು ಕಾಯ್ತಾ ಇರ್ತೇನೆ. ಅಯೋಧ್ಯೆಗೆ ಹೋಗಬಹುದೇ? ವಶಿಷ್ಠಾದಿಗಳು ಹೊರಟಾಯಿತು, ಇನ್ನು ನಿಲ್ಲುವ ಹಾಗಿಲ್ಲ. ಬಹಳ ಹೊತ್ತು ನಿಂತರೆ ಅರಣ್ಯವೇ ಅಯೋಧ್ಯೆಯಾಗುತ್ತದೆ ಎನ್ನುವ ಎಚ್ಚರಿಕೆ ನಿನ್ನದು. ಅಯೋಧ್ಯೆ ಅರಣ್ಯವಾಗಿತ್ತು ಅಣ್ಣ. ಹಾಗಾಗಿ ತಿರುಗಿ ಹೋಗುವಾಗ ಮತ್ತೊಮ್ಮೆ ಮಗದೊಮ್ಮೆ ನಿನ್ನನ್ನು ನೋಡುತ್ತಾ ಹೋಗಬೇಕಾಗಿದೆ. ಜಯ 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 ರಾಮಚಂದ್ರ ಸೀತಾರಾಮ, ರಾಮ ರಾಮ. ಹೊರಟು ಹೋಗ್ತೇನೆ. ರಾಮ ರಾಮೆಂದವನು ಸ್ವರ್ಗದ ಕಾಮಿನಿ ಜಮ ಕೊಡೆಯನು. ರಘುರಾಮ ರಾಮೆಂದವನು ತಾನೇ ಅಬುಜ ಭವನಹನು. ರಾಮಚರಿತಾರ್ಥವನು ಗೇದವ ರಾಮನಿಗೆ ಸರಿಯಹನು. ಜಗದಲ್ಲಿ ರಾಮನಾಮದ ಮಹಿಮೆ ಗೊಂಡಿ ಬಡಾರಿಗರಿದು. ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ತ್ರಾಹಿ. ಜಯ ರಾಮ ರಾಮ ರಘು ರಾಮ ರಾಮ ರಘು ರಾಮ ರಾಮ ತ್ರಾಹಿ. ಶ್ರೀರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಪಾಹಿ. ಜಯ ರಾಮ ರಾಮ ರಘು ರಾಮ ರಾಮ ರಘು ರಾಮ ರಾಮ ತ್ರಾಹಿ. ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ